ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ವಿಷ್ಣು ಸಹಸ್ರನಾಮದ ಅರ್ಥ ಅರ್ಥಗಳನ್ನ ತಿಳ್ಕೊಳ್ಳುವಂತಹ ಪಯಣದಲ್ಲಿ ನಾವೆಲ್ಲರೂ ಇದ್ದೀವಿ. ಈಗಾಗ್ಲೇ 37 ಶ್ಲೋಕದ ಅರ್ಥಗಳನ್ನ ತಿಳ್ಕೊಂಡಿದ್ದೀವಿ. ಹೆಚ್ಚು ಕಮ್ಮಿ 346 ನಾಮಗಳ ಅರ್ಥಗಳನ್ನ ತಿಳ್ಕೊಂಡಿದ್ದೀವಿ. ಇವತ್ತು 37ನೇ ಶ್ಲೋಕದ ಅರ್ಥವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಭಗವಂತ ಅನುಕೂಲ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಅವನು ಜನೇಶ್ವರ ಅಂತಲೂ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ಅವನು ಸೃಷ್ಟಿ ಮಾಡಿದಂತಹ ಒಂದು ಹುಲ್ಕಡ್ಡಿನೂ ವ್ಯರ್ಥ ಅಲ್ಲ ಅಂತ. ಹಾಗಾಗಿ ನಾವೆಲ್ಲ ಹೇಗ್ ವ್ಯರ್ಥ ಆಗೋದಿಕ್ಕೆ ಸಾಧ್ಯ ಅಲ್ವಾ? ಸೊ ನಮ್ಮನ್ನು ಯಾವುದೋ ಒಂದು ಕಾಸ್ಗೋಸ್ಕರ ಅಥವಾ ಏನೋ ಅವನದ್ದೇನೋ ಒಂದು ನಿಟ್ಟಿರುತ್ತೆ. ಹಾಗಾಗಿ ನಮ್ಮನ್ನೆಲ್ಲ ಈ ಭೂಮಿಗೆ ಕಳಿಸಿದಾನೆ. ಇನ್ನ 38ನೇ ಶ್ಲೋಕವನ್ನ ನೋಡೋದಾದ್ರೆ, ಪದ್ಮನಾಭೋರವಿಂದಾಕ್ಷ ಪದ್ಮಗರ್ಭ ಶರೀರಭೃತ್ ಮಹರ್ದಿವೃದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜ. ಈ 38ನೇ ಶ್ಲೋಕದಲ್ಲಿ ಮೊದಲನೆಯ ನಾಮ ಪದ್ಮನಾಭ ಅಂತ ಹೇಳ್ತಾ ಹೋಗ್ತಾರೆ. ಪದ್ಮನಾಭ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ಸೂಕ್ಷ್ಮ ರೂಪಿಯಾಗಿ ತನ್ನ ಉದರದಲ್ಲಿ ಇಟ್ಕೊಳ್ಳೋ ಭಗವಂತ ಸೃಷ್ಟಿಯ ಕಾಲದಲ್ಲಿ ತನ್ನ ಹೊಕ್ಕಳಿನಿಂದ ಅಂದ್ರೆ ತನ್ನ ನಾಭಿಯಿಂದ ಏನ್ ಮಾಡ್ತಾ ಹೋಗ್ತಾನೆ, ಈ ಸಂಪೂರ್ಣ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಅವನನ್ನ ಪದ್ಮನಾಭ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಕಮಲದ ಮೊಗ್ಗಿನ ರೂಪದಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಈ ಕಮಲರೂಪಿ ಬ್ರಹ್ಮಾಂಡದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 14 ಎಸಳುಗಳು, ಆ 14 ಎಸಳೆ 14 ಲೋಕಗಳು. ಹೀಗೆ ತನ್ನ ನಾಭಿಯಿಂದ ಕಮಲರೂಪಿ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವಂತಹ ಭಗವಂತನನ್ನ ಪದ್ಮನಾಭ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಅವನೇ ಸೃಷ್ಟಿ ಮಾಡಿದಂತಹ ಒಂದು ಲೋಕ. ಕಮಲದ ಏನು 14 ದಳ ಇದೆ, ಅದರಲ್ಲಿ ಒಂದು ದಳದಲ್ಲಿ ನಾವಿದೀವಿ ಅಂತ ಹೇಳಿದ್ರು ಸಹ ಖಂಡಿತ ತಪ್ಪಾಗೋದಿಲ್ಲ. ಇನ್ನು ಅರವಿಂದಾಕ್ಷ ಅಂತ ತೆಗೆದುಕೊಂಡ್ರೆ, ಅರವಿಂದ ಅಂದ್ರೆ ದಳಗಳು ಅನ್ನೋ ಅರ್ಥ ಬರುತ್ತೆ. ಮೇಲೆ ಹೇಳಿದ ಹಾಗೆ ಕಮಲದ ದಳಗಳೇನಿದೆ ಅಂದ್ರೆ ಕಮಲದ ಒಂದೊಂದು ದಳಗಳು ಸಹ 14 ಲೋಕಗಳು. ಆ ನಂತರ ಈ ಅರಳಿ ನಿಂತ ಬ್ರಹ್ಮಾಂಡದೊಳಗೆ ಭಗವಂತ ಸ್ವಯಂ ತುಂಬುತ್ತಾ ಹೋಗ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅವನೇ ಎಲ್ಲ 14 ಲೋಕಗಳ ಒಡೆಯ ಅವನು. ಈ ರೀತಿ ಬ್ರಹ್ಮಾಂಡದ ಸೃಷ್ಟಿ ಮಾಡಿ ಬ್ರಹ್ಮಾಂಡದ ಒಳಗೆ ತುಂಬಿರುವಂತಹ ಭಗವಂತನನ್ನ ಅರವಿಂದಾಕ್ಷ ಅಂತ ಹೇಳ್ತೀವಿ. ಈಗ ನಮ್ಮೆಲ್ರಿಗೂ ಒಂದು ಡೌಟ್ ಬರತ್ತಲ್ವಾ, ಅವನ ನಾಭಿಯಿಂದ ಉದ್ಭವ ಆಗಿದೆ ಅಂತ ಹೇಳ್ತಾರೆ, ಅವನೇ 14 ಲೋಕದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ ಎರಡೂ ಕಡೆ ಇರೋದಿಕ್ಕೆ ಅಂತ ನೋಡೋದಾದ್ರೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೃಷ್ಣ ತಾಯಿಗೆ ತನ್ನ ಬಾಯಲ್ಲಿ ಬ್ರಹ್ಮಾಂಡವನ್ನ ತೋರಿಸ್ತಾನೆ ಅಲ್ವಾ? ಆ ಬ್ರಹ್ಮಾಂಡದೊಳಗೆ ಹಾಗಿದ್ರೆ ಭೂಮಿ ಇರ್ಲಿಲ್ವಾ ಅಂದ್ರೆ, ಇಲ್ಲ, ಭೂಮಿನೂ ಇತ್ತು. ಅಂದ್ರೆ ಯಾವುದು ನಾವು ಅಸಾಧ್ಯ ಅಂತ ಅನ್ಕೊಳ್ತೀವೋ ಅದ್ ಎಲ್ಲವನ್ನ ಸಾಧ್ಯ ಮಾಡುವಂತಹ ಶಕ್ತಿ ಇರೋದು ಭಗವಂತನಿಗೆ. ಹಾಗಾಗಿ ಅವನು ಅರವಿಂದಾಕ್ಷ. ಇನ್ನೊಂದು ಅರ್ಥ ನೋಡಿದಾಗ, ರವಿ ಅಂತ ಅಂದ್ರೆ ಸೂರ್ಯ, ಅರವಿ ಅಂದ್ರೆ ಕತ್ತಲು, ದ ಅಂದ್ರೆ ದ್ಯುತಿ ಅಥವಾ ನಾಶ. ಇಲ್ಲಿ ಅಕ್ಷ ಅಂದ್ರೆ ಕಣ್ಣು, ಆದ್ದರಿಂದ ಅರವಿಂದಾಕ್ಷ ಅಂದ್ರೆ ಕತ್ತಲನ್ನ ನಾಶ ಮಾಡುವ ಸೂರ್ಯ ಹಾಗೂ ಚಂದ್ರರೆಂಬ 2 ಕಣ್ಣುಗಳನ್ನ ಈ ಜಗತ್ತಿಗೆ ಕೊಟ್ಟವ, ಹಾಗೂ ನಮ್ಮ ಒಳಗೂ ಮತ್ತು ನಮ್ಮ ಹೊರಗೂ ಇರುವಂತಹ ಕತ್ತಲನ್ನ ನಿವಾರಿಸುವಂತಹ ಭಗವಂತ ಅರವಿಂದಾಕ್ಷ. ಸೂರ್ಯ ಮತ್ತು ಚಂದ್ರರು ಇಬ್ಬರೂ ಸಹ ನಮ್ಮ ಕಷ್ಟಗಳನ್ನ ದೂರ ಮಾಡ್ತಾ ನಮಗೆ ಬೆಳಕನ್ನ ಕೊಡ್ತಾ ಹೋಗ್ತಾರೆ. ಆದ್ರೆ ನಮ್ಗೆ ಎಷ್ಟೇ ಬೆಳಕಲ್ಲಿ ಇದ್ರೂ ಸಹ ನಮ್ಮ ಹೃದಯದ ಕತ್ತಲನ್ನ ಓಡಿಸುವ ಶಕ್ತಿ ಇರೋದು ಕೇವಲ ಭಗವಂತನಿಗೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಒಳಗೂ ಹೊರಗಿನ ಕತ್ತಲು ಅಂತ. ಆ ಕತ್ಲು ಅಂದ್ರೆ ಯಾವುದು ಅಂತ ನೋಡೋದಾದ್ರೆ, ಆ ಎಲ್ಲ ಕತ್ತಲುಗಳು ಸಹ ನಮ್ಮ ಅಜ್ಞಾನ.
ಅದಕ್ಕೆ ಆತ ಯಾವ ರೀತಿ ಬೆಳಕನ್ನ ಕೊಡ್ತಾನಪ್ಪ ಅಂತಂದ್ರೆ ಜ್ಞಾನದ ಮೂಲಕ. ನಮ್ಮೆಲ್ರಿಗೂ ಗೊತ್ತು, ಅರ್ಜುನ ಕುಸಿದು ಬಿದ್ದಾಗ, ಇಲ್ಲ ನೀನ್ ಯುದ್ಧ ಮಾಡ್ಲೇಬೇಕು, ನಡಿ ಯುದ್ಧ ಮಾಡುವಂತ ಒಂದೇ ಒಂದು ಮಾತು ಹೇಳಿದ್ರೂ ಸಹ ಅರ್ಜುನ ಭಗವಂತನ ಮಾತಿಗೆ ಬೆಲೆ ಕೊಟ್ಟು ಅವನು ಯುದ್ಧ ಮಾಡ್ತಿದ್ದ. ಆದ್ರೆ ಭಗವಂತ ಹಾಗೆ ಮಾಡ್ಲಿಲ್ಲ. ನೀನ್ ಕತ್ಲಲ್ಲಿದ್ಯಾ ಅಲ್ವಾ, ನೀನ್ ಅಜ್ಞಾನದಲ್ಲಿ ಇದೆಯಾ ಅಥವಾ ಜ್ಞಾನದ ಬೆಳಕನ್ನ ಕೊಡ್ತಾನೆ. ಜ್ಞಾನದ ಬೆಳಕನ್ನ ಕೊಟ್ಟು ನಿನಗೆ ಯಾವುದು ಸರಿ ಅನ್ಸುತ್ತೋ ಅದೇ ಕಾರ್ಯವನ್ನ ನೀನು ಮಾಡು ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ನಮಗೂ ಅಷ್ಟೆ, ಜ್ಞಾನದ ಬೆಳಕಿನಿಂದ, ಜ್ಞಾನದಿಂದ ಭಗವಂತ ನಮಗೆ ನಮ್ಮ ಒಳಗಿನ ಅಂತರಾಳದ ಕತ್ತಲನ್ನ ತೊಳಿತಾ ಹೋಗ್ತಾನೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಹರ್ಟ್ ಮಾಡ್ತಾರೆ, ಅದಕ್ಕೂ ಸಹ ಭಗವದ್ಗೀತೆಯಲ್ಲೇ ಭಗವಂತ ಉತ್ತರ ಕೊಡ್ತಾ ಹೋಗ್ತಾನೆ. ಎಲ್ಲರೂ ಸಹ ನಿನ್ನ ಸಹ ಪ್ರಯಾಣಿಕರು. ಹಾಗಿದ್ರೆ ಯಾಕೆ ನಾನು ಕೆಲಸ ಮಾಡಬೇಕು, ನಾನು ಕೆಲಸ ಮಾಡೋದಿಲ್ಲ ಅಂತಂದ್ರೆ, ನೋ, ನಿನ್ನ ವರ್ಣಾಶ್ರಮಕ್ಕೆ ಯಾವ ಕೆಲಸ ಬಂದಿದೆ ನೀನು ಮಾಡಲೇಬೇಕು. ಯಾವುದರಿಂದಲೂ ಸಹ ನೀನು ವಿಮುಖ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿ ಜ್ಞಾನದ ಬೆಳಕಿನಿಂದ ನಮ್ಮ ಒಳಗು ಮತ್ತು ಹೊರಗಿನ ಕತ್ತಲನ್ನ ಭಗವಂತ ನಿವಾರಿಸ್ತಾ ಹೋಗ್ತಾನೆ. ಇನ್ನು ಪದ್ಮ ಗರ್ಭ ಅಂತ ತೆಗೆದುಕೊಂಡ್ರೆ, ಸೃಷ್ಟಿಗೆ ಮೊದಲು ಸಂಪೂರ್ಣ ಬ್ರಹ್ಮಾಂಡ ಹಾಗೂ ಜೀವ ಧಾತುಗಳು ಸೂಕ್ಷ್ಮ ರೂಪದಲ್ಲಿ ಭಗವಂತನ ಉದರದಲ್ಲಿರುತ್ತೆ. ಸೃಷ್ಟಿ ಕಾಲದಲ್ಲಿ ಎಲ್ಲವೂ ಆತನ ನಾಭಿಯಿಂದ ಪದ್ಮ ರೂಪದಲ್ಲಿ ಹೊರಹೊಮ್ಮುತ್ತಾ ಹೋಗುತ್ತೆ. ಇಡೀ ಬ್ರಹ್ಮಾಂಡವನ್ನ ತನ್ನ ಉದರದಲ್ಲಿ ಧರಿಸಿರುವ ಭಗವಂತನನ್ನ ಪದ್ಮಗರ್ಭ ಅಂತ ನಾವು ತೆಗೆದುಕೊಳ್ತಾ ಹೋಗ್ತೀವಿ. ಹಾಗೇನೆ ಚತುರ್ಮುಖ ಬ್ರಹ್ಮನೊಳಗೆ ನಿಂತು ಈ ಸೃಷ್ಟಿ ಕಾರ್ಯವನ್ನ ನಡೆಸುವ ಭಗವಂತ ಪದ್ಮಗರ್ಭ. ಇನ್ನು ಶರೀರ ಭೃತ್ ಅಂತ ತೆಗೆದುಕೊಂಡ್ರೆ, ಶರೀರ ಅಂದ್ರೆ ಶರೀರವನ್ನ ಧಾರಣೆ ಮಾಡುವವ ಅಂತ. ಭಗವಂತ ತನ್ನೊಳಗೆ ಪ್ರಾಣ ದೇವರೊಂದಿಗೆ ಆತ ಪ್ರವೇಶಿಸ್ತಾ ಹೋಗ್ತಾನೆ. ಅಂದ್ರೆ ನಮ್ಮ ದೇಹದೊಳಗೆ ಆತ ಪ್ರಾಣದೇವರ ಮೂಲಕ ಪ್ರವೇಶಿಸ್ತಾನೆ, ಅದೇ ಹುಟ್ಟು. ಹಾಗೆ ಪ್ರಾಣದೇವರ ಮೂಲಕನೇ ನಿರ್ಗಮನ ಮಾಡ್ತಾನೆ, ಅದೇ ಸಾವು. ಹುಟ್ಟು ಸಾವು ಅಂದ್ರೆ ಇನ್ನೇನು ಇಲ್ಲ. ಭಗವಂತ ನಮ್ಮ ದೇಹದೊಳಗಡೆ ಬಂದ್ರೆ ಹುಟ್ಟು, ಭಗವಂತ ನಮ್ಮ ದೇಹದಿಂದ ಹೊರಗೆ ಹೋದ್ರೆ ಅದು ಸಾವು. ಭಗವಂತ ನಮ್ಮ ಶರೀರದಿಂದ ಹೊರಟನೆಂದರೆ ನಮ್ಮ ಪ್ರಾಣ ಪಕ್ಷಿ ಹಾರ್ ಹೋಯ್ತು ಅಂತ. ಆ ಶರೀರ ಶವವಾಗ್ತಾ ಹೋಗುತ್ತೆ. ಶರೀರ ಎನ್ನುವುದಕ್ಕೆ ಇನ್ನೊಂದು ಅರ್ಥ ಬ್ರಹ್ಮಾಂಡ. ಈ ನಮ್ಮ ಶರೀರವನ್ನ ಮತ್ತು ಸಂಪೂರ್ಣ ಬ್ರಹ್ಮಾಂಡವನ್ನ ಧಾರಣೆ ಮಾಡಿರುವಂತಹ ಭಗವಂತ ಹಾಗೂ ಅನಾದಿ ನಿತ್ಯನಾದ ಭಗವಂತನು ಸದಾ ಧಾರಣೆ ಮಾಡಿರುವಂತಹ ಭಗವಂತನಾಗಿರೋದ್ರಿಂದ, ಅಂದ್ರೆ ಅವನೇ ಧಾರಣೆ ಮಾಡಿರೋದ್ರಿಂದ ಅವನ ಶರೀರ ಭೃತ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಮಹರ್ಧಿ ಅಂತ ತೆಗೆದುಕೊಂಡ್ರೆ, ಮಹರ್ಧಿ ಅಂದ್ರೆ ಪೂರ್ಣತೆಯ ಪರಾಕಾಷ್ಠೆ ಅಂತ. ಇಲ್ಲಿ ಪೂರ್ಣತೆ ಅನ್ನೋದು ಎರಡು ವಿಧ ಅಂತ ಹೇಳ್ತಾರೆ. ಒಂದು ಸಂಕ್ಷಿಪ್ತವಾದ ಪೂರ್ಣತೆ, ಇನ್ನೊಂದು ನಿರಪೇಕ್ಷೆಯಾದ ಪೂರ್ಣತೆ ಅಥವಾ ಅನಂತವಾದ ಪೂರ್ಣತೆ ಅಂತ. ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು ಬಿಂದಿಗೆಯಲ್ಲಿ ನೀರ್ ತುಂಬಿದೆ, ಅದು ಪೂರ್ಣ. ಆದ್ರೆ ಭಗವಂತ ಸಮುದ್ರದ ಹಾಗೆ. ಈಗ ನಮಗೆ ಜ್ಞಾನವನ್ನ ಕೊಡ್ತಾ ಇದ್ದಾನೆ, ನಮಗೆ ಜ್ಞಾನ ಇದೆ, ನಮಗೆ ತಿಳುವಳಿಕೆ ಇದೆ, ಎಲ್ಲವೂ ಭಗವಂತ ಕೊಟ್ಟಿರೋದೆ. ಆದರೆ ನಮ್ಮ ಪೂರ್ಣತೆ ಏನಿದೆ ಅದು ಒಂದು ಕಳಶದ ಪೂರ್ಣತೆ ಅಷ್ಟೆ. ಅಂದ್ರೆ ಒಂದು ಕೊಡ ನಮಗೆ ಎಷ್ಟು ಹೊರೋದಿಕ್ಕೆ ಸಾಧ್ಯನೋ ಆ ಪೂರ್ಣತೆ ಇದೆ. ಆದ್ರೆ ಭಗವಂತನ ಪೂರ್ಣತೆಯನ್ನ ನಾವು ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ. ಅದು ಸಮುದ್ರದ ಪೂರ್ಣತೆ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಸಮುದ್ರ ಅನ್ನೋದು ಕೇವಲ ದುಷ್ಟ ಅಂತ. ಅಂದ್ರೆ ಅನಂತವಾದ ಭಗವಂತ ತ್ರಿಗುಣಾತ್ಮಕವಾದ ಯಾವ ವಸ್ತುವಿನಗೂ ನಾವು ಹೋಲಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅವನಿಗೆ ಯಾವುದೇ ರೀತಿಯಂತಹ ತ್ರಿಗುಣಗಳ ಸ್ಪರ್ಶ ಇಲ್ಲ. ಬಟ್ ಸ್ಟಿಲ್ ನಾವು ಅವನಿಗೆ ಕಮಲದ ಹೂವಿಗೆ ಹೋಲಿಸ್ತೀವಿ ಅಥವಾ ಸಮುದ್ರಕ್ಕೆ ಹೋಲಿಸ್ತೀವಿ. ಯಾಕೆಂದ್ರೆ ನಮ್ಮ ಬುದ್ಧಿಗೆ ಅರ್ಥ ಆಗ್ಬೇಕು ಅಂತ ಅಷ್ಟೆ. ಹಾಗಾಗಿ ಅನಂತವಾದ ಪೂರ್ಣತೆಯುಳ್ಳ ಭಗವಂತನನ್ನ ನಾವಿಲ್ಲಿ ಮಹರ್ದಿ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ವೃದ್ಧ ಅಂತ ತೆಗೆದುಕೊಂಡ್ರೆ, ಎಲ್ಲ ಸಮೃದ್ಧಿಗಳಿಂದ ಪೂರ್ಣನಾದವನು ವೃದ್ಧ. ಒಂದು ಅಮೂಲ್ಯವಾದ ಗಿಡುಮೂಲಿಕೆಯನ್ನ ಕೂಡ ವೃದ್ಧ ಅಂತ ಹೇಳ್ತಾ ಹೋಗ್ತಾರೆ. ಈಗ ಒಂದು ಭತ್ತವನ್ನ ನಾವು
ಕುಟ್ಟಿದಾಗ ಅಕ್ಕಿ ಬರ್ತಾ ಹೋಗುತ್ತಲ್ವಾ? ಅದು ತೌಡು ಅಂತ ಹೇಳ್ತಾರೆ. ಅಂದ್ರೆ ಶುದ್ಧವಾದ ಅಕ್ಕಿ ಬೇಕು ಅಂದಾಗ ನಾವು ಆ ತೌಡನ್ನ ಒಡಿಬೇಕಾಗತ್ತೆ. ಅದೇ ರೀತಿ ಗಿಡಮೂಲಿಕೆಯಲ್ಲಿ ಕಟ್ಟಿಟ್ಟ ಅಕ್ಕಿಯಲ್ಲಿ ಕೂಡ ಭಗವಂತನ ವಿಶೇಷವಾದ ವಿಭೂತಿ ಅಡಗಿರುತ್ತೆ ಅಂತ ಹೇಳ್ತಾರೆ. ಯಾಕೆ ಇಲ್ಲಿ ಗಿಡಮೂಲಿಕೆಯಲ್ಲಿ ಅಕ್ಕಿಯನ್ನ ಕಟ್ಟಿರ್ತಾರಪ್ಪ ಅಂತ ಅಂದ್ರೆ ನಮ್ಮೆಲ್ರಿಗೂ ಗೊತ್ತು. ಅಕ್ಕಿಯನ್ನ ಸಂಸ್ಕರಣೆ ಮಾಡಬೇಕು ಅಂತ ಅಂದಾಗ ಅದನ್ನ ಭತ್ತದ ಒಂದು ಆ ಬುಟ್ಟಿಯ ರೀತಿ ಹೆಣೆದು ಕೆಲವು ಬೀಜಗಳನ್ನ ಸಂಸ್ಕರಣೆ ಮಾಡ್ತಾರೆ. ಯಾಕೆ ಅಂದ್ರೆ ಹೊಸ ತಳಿಗೋಸ್ಕರ ಹಾಗೂ ಅದನ್ನ ಬಿತ್ತನೆ ಮಾಡೋದಿಕ್ಕೆ ಅಂತ. ಆ ಬಿತ್ತನೆ ಮಾಡುವಂತಹ ಬೀಜದಲ್ಲೂ ಸಹ ಭಗವಂತನ ವಿಶೇಷ ಸಾನ್ನಿಧ್ಯ ಇರುತ್ತೆ. ಹಾಗಾಗಿ ಒಂದು ಭತ್ತದಿಂದ ಹಲವಾರು ಭತ್ತಗಳು ಸೃಷ್ಟಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಕತೆ ಹೇಳ್ಬೇಕು ಅಂತ ಅಂದ್ರೆ, ಒಬ್ಬ ವ್ಯಾಪಾರಿ ಇರ್ತಾನೆ. ಆ ವ್ಯಾಪಾರಿ 3 ಜನ ಸೊಸೆಯರನ್ನ ಕರೆದು ಒಂದೊಂದು ಹಿಡಿ ಭತ್ತವನ್ನ ಕೊಡ್ತಾನೆ. ಮೊದಲನೇ ಸೊಸೆ ಆ ಭತ್ತ ಅಂದ್ರೆ ಕೊಟ್ಬಿಟ್ಟು ಅವನು ಹೊರಗಡೆ ಹೋಗ್ತಾನೆ. ಅಂದ್ರೆ ದೇಶಾಂತರಕ್ಕೆ ಹೋಗ್ತಾನೆ, ವ್ಯಾಪಾರಕ್ಕೋಸ್ಕರ ಹೊರಗಡೆ ಹೋಗ್ತಾನೆ. ಆ ಮೊದಲನೇ ಸೊಸೆ ಆ ಭತ್ತವನ್ನ ನೋಡಿ, ಏನಕ್ಕೆ ಒಂದ್ ಹಿಡಿ ಭತ್ತ ಕೊಟ್ಬಿಟ್ಟು ಹೋದ್ರಲ್ಲ, ಇವ್ರಿಗೆ ಬುದ್ಧಿ ಇಲ್ವಾ ಅಂತ ಅಂದ್ಬಿಟ್ಟು ಅಲ್ಲೇ ಮೇಜಿನ ಮೇಲೆ ಹಾಕ್ಬಿಟ್ಟು ಹೋಗ್ತಾಳೆ. ಎರಡನೇ ಸೊಸೆ, ಇದೇನಿದು ಒಂದೇ ಒಂದ್ ಹಿಡಿ ಭತ್ತ ಕೊಟ್ಟಿದ್ದಾರೆ, ಓ ಇದನ್ನ ಪೂಜೆ ಮಾಡ್ಬೇಕೇನೋ ಅಂತ ಅವಳ ಥಾಟಿಗೆ ಬರುತ್ತೆ. ಹಾಗಾಗಿ ಅವಳು ಅದನ್ನ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆದ್ರೆ ಈ ಮೂರನೇ ಸೊಸೆ ಏನ್ ಮಾಡ್ತಾಳೆ, ಆ ಮೊದಲ ಸೊಸೆ ಎಸೆದಂತಹ ಭತ್ತವನ್ನ ಬಾಚಿ ಎರಡೂ ಹಿಡಿ ಭತ್ತವನ್ನ ಮತ್ತೆ ಭೂಮಿಗೆ ಹಾಕ್ತಾ ಹೋಗ್ತಾಳೆ. ಹಾಗೂ ಅಲ್ಲಿ ಭೂಮಿಯಲ್ಲಿ ಪೈರನ್ನ ಬೆಳಿಲಿಕ್ಕೆ ಶುರು ಮಾಡ್ತಾಳೆ. 10 ವರ್ಷದಲ್ಲಿ ಆಕೆ ಎಷ್ಟು ಭತ್ತವನ್ನ ಸಂಗ್ರಹ ಮಾಡಿದ್ಲಪ್ಪ ಅಂತ ಅಂದ್ರೆ, 10 ವರ್ಷ ಆದ್ಮೇಲೆ ಆ ಯಜಮಾನ ಮತ್ತೆ ಮನೆಗೆ ಬರ್ತಾಳೆ. ಆಗ ಸೊಸೆ ಹೇಳ್ತಾಳೆ, ಇಲ್ಲ ನಾನು ಅದನ್ನ ಎಸ್ದ್ ಬಿಟ್ಟೆ ಅಂತ. ಎರಡನೇ ಸೊಸೆ ಹೇಳ್ತಾಳೆ, ಹಾ ಹಾ ನೀವ್ ಕೇಳ್ತೀರಾ ಅಂತ ನಂಗೆ ಗೊತ್ತಿತ್ತು, ಹಾಗಾಗಿ ನಾನು ಇದನ್ನ ದೇವ್ರ ಮುಂದೆ ಇಟ್ಟಿದ್ದೀನಿ ನೋಡಿ ಅಂತ ಹೇಳಿ ದೇವ್ರ ಮುಂದೆಯಿಂದ ಹಾಗೆ ಕೊಡ್ತಾಳೆ. ಮೂರನೇ ಸೊಸೆ ಕೇಳಿದಾಗ ಮೂರನೇ ಸೊಸೆ ಆ ಯಜಮಾನನ್ನ ಒಂದು ಗೋಡೌನ್ಗೆ ಕರ್ಕೊಂಡು ಹೋಗಿ ತೋರಿಸ್ತಾಳೆ. ನೀವು ಕೊಟ್ಟಂತಹ ಭತ್ತವನ್ನ ಅಕ್ಕನೂ ಕೆಳಗಡೆ ಹಾಕಿದ್ರು. ಎರಡೂ ಭತ್ತವನ್ನ ನಾನು ಈ ರೀತಿ ಉಳುಮೆಯನ್ನ ಮಾಡ್ತಾ ಹೋದೆ. ಅದು ಮಲ್ಟಿಪಲ್ ಆಗ್ತಾ 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 ಹೋಯ್ತು. ನಾನು ಒಂದು ಕಾಳನ್ನು ವ್ಯರ್ಥ ಮಾಡದೆ ಪ್ರತಿ ವರ್ಷ ಅದನ್ನ ಉಳುಮೆಗೆ ಹಾಕ್ತಾ ಹೋದೆ. ಹಾಗಾಗಿ ಇವತ್ತು ಇಷ್ಟು ಭತ್ತ ಆಯ್ತು ಅಂತ. ಆಗ ಆ ಯಜಮಾನ ತನ್ನ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನ ಮೂರನೇ ಸೊಸೆಗೆ ಕೊಡ್ತಾನಂತ. ಅಂದ್ರೆ ಇಲ್ಲಿ ವಿಶೇಷವಾದ ಸಾನ್ನಿಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಭಗವಂತ ಇರೋದಕ್ಕೆ ಅಲ್ಲಿ ಬೆಳೆ ಬೆಳೆಯೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವು ಎಸೆದಂತಹ ಎಲ್ಲಾ ಕಾಳುಗಳು ಫಲವನ್ನ ಕೊಡೋದಿಲ್ಲ. ಭಗವಂತನ ವಿಶೇಷ ಸಾನ್ನಿಧ್ಯ ಇದ್ರೆ ಮಾತ್ರ ಸಾಧ್ಯ. ಭಗವದ್ಗೀತೆಯಲ್ಲೂ ಹೇಳ್ತಾ ಹೋಗ್ತಾನೆ, ಆ ಬೀಜ ಏನಿದೆ ಅದು ಮೊಳಕೆ ಹೊಡೆಯುವ ಕ್ರಿಯೆಯಲ್ಲಿ ನಾನಿರ್ತೀನಿ ಅಂತ ಅಲ್ವಾ? ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು, ಆ ಭತ್ತದ ವಿಶೇಷ ವಿಭೂತಿಯಲ್ಲಿ ಭಗವಂತ ಅಡಗಿದ್ದಾನೆ. ಹಾಗಾಗಿ ಪರಿಪೂರ್ಣನಾದ ಭಗವಂತನನ್ನ ನಾವಿಲ್ಲಿ ವೃದ್ಧ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ವೃದ್ಧಾತ್ಮ ಅಂತ ತೆಗೆದುಕೊಂಡ್ರೆ, ಭಗವಂತ ಇಂದ್ರಿಯಗಳಿಗೆ ಎಟುಕದವನು. ಅವನು ನಮ್ಮ ಇಂದ್ರಿಯಗಳಿಗೆ ಸಿಗೋದಿಕ್ ಸಾಧ್ಯನೇ ಇಲ್ಲ. ಆತನ ದೇಹ ಎಲ್ಲಾ ಕಡೆ ಅಂತೆ ಆಕಾಶದಂತೆ ತುಂಬಿದೆ. ಆಕಾಶಕ್ಕೂ ಭಗವಂತನಿಗೂ ಒಂದೇ ಒಂದು ವ್ಯತ್ಯಾಸ, ಅದೇನಂದ್ರೆ ಆಕಾಶಕ್ಕೆ ಆತ್ಮವಿಲ್ಲ, ಭಗವಂತನಿಗೆ ಇದೆ. ಅಷ್ಟೇ ಅಲ್ಲ, ಭಗವಂತನ ದೇಹ ಏನಿದೆ ಅದು ಪಂಚಭೂತಗಳಿಂದ ಆಗಿಲ್ಲ, ಅದು ಜ್ಞಾನಾನಂದಮಯವಾದ ಶರೀರವಾಗಿದೆ. ಮನುಷ್ಯ ತನ್ನ ಸಾಧನೆ ಮುಖೇನ ತನ್ನ ಸ್ವರೂಪವನ್ನ ತಿಳಿದಾಗ ಮಾತ್ರ ಈ ಸಂಗತಿಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ. ಭಗವಂತನ ಬಣ್ಣ ಆಕಾಶ, ಅದೆಲ್ಲವುದೂ ಸಹ ಅದು ಏನನ್ನ ಸೂಚಿಸುತ್ತೆ ಅಂದ್ರೆ ಜ್ಞಾನಾನಂದಮಯವಾಗಿದೆ ಅಂತ ಸೂಚಿಸುತ್ತೆ. ಅಂದ್ರೆ ಭಗವಂತ ನೀಲಿ ಬಣ್ಣದಲ್ಲಿ ಯಾಕಿರ್ತಾನೆ ಅಂದ್ರೆ ಅವನು ಜ್ಞಾನವನ್ನ ಅದು ಸೂಚಿಸ್ತಾ ಹೋಗುತ್ತೆ. ಆತ ಎಲ್ಲಾ ಕಡೆ ತುಂಬಿರುವ ಅನಾದಿ ಮೂರ್ತಿ ಅಂತ ಹೇಳ್ತಾರೆ. ಹೀಗೆ ಜ್ಞಾನಾನಂದಮಯವಾದ ಶರೀರ ಮತ್ತು ಆತ್ಮದಿಂದ ಎಲ್ಲೆಡೆ ವ್ಯಾಪಿಸಿರುವ ಭಗವಂತನನ್ನ ನಾವಿಲ್ಲಿ ವೃದ್ಧಾತ್ಮ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಆ ವೃದ್ಧರು ಅಂದ್ರೆ ತಲೆ ಹಣ್ಣಾಗಿರೋದು ಅಂತ. ಅಂದ್ರೆ ಇಲ್ಲಿ ತಲೆ ಹಣ್ಣಾಗಿದೆ ಅಂದ ತಕ್ಷಣ ಬಿಳಿ ಕೂದಲು ಬಂದಿದೆ ಅದಕ್ಕೆ ಅವರು ವೃದ್ಧರು ಅಂತ ಅಲ್ಲ. ಅವರ ತಲೆಯ ಒಳಗಡೆ ಅಷ್ಟೊಂದು ಜ್ಞಾನ ಉತ್ತುಂಗಕ್ಕಿದೆ ಅಂತ. ನಿಜ ಹೇಳ್ಬೇಕು ಅಂದ್ರೆ
ನಮ್ಮ ಅಜ್ಜಿಯರ ಬಳಿ ನಾವೇನಾದ್ರೂ ಇವತ್ತು ಕುತ್ಕೊಂಡು ಮಾತಾಡಿದ್ರೆ ಗೂಗಲ್‌ಗಿಂತಲೂ ಎಷ್ಟೋ ಇನ್ಫಾರ್ಮೇಷನ್ ಅವ್ರ ಹತ್ರ ಇರುತ್ತೆ. ಯಾಕ್ ಹೀಗಾಗುತ್ತೆ? ಯಾಕ್ ಹಾಗಲ್ಲ? ಎಲ್ಲವೂ ಅವ್ರಿಗೆ ಗೊತ್ತಿರುತ್ತೆ. ನಮಗೆ ಸಮಯ ಇಲ್ಲ ರೀ. ಅದಕ್ಕೆ ನಾವು ಅವ್ರ ಹತ್ರ ಮಾತಾಡೋದೇ ಇಲ್ಲ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಅಜ್ಜಿ, ತಾತನ ಬಳಿ ಬೆಳೆದಂತಹ ಮಕ್ಕಳೇನಿದ್ದಾರೆ, ಅವರು ತುಂಬಾ ಚುರುಕಾಗಿರ್ತಾರಂತೆ. ಯಾಕೆ ಅಂದ್ರೆ ಆ ಅಜ್ಜಿ ಯಾವುದೋ ಒಂದು ಫೋನ್‌ನ ಕೊಟ್ಬಿಟ್ಟು ಬೆಳೆಸಲ್ಲ, ಅಥವಾ ಟಿವಿ ನೋಡಿಸ್ತಾ ಊಟ ಮಾಡ್ಸಲ್ಲ. ಆಕೆ ಆ ಎಲ್ಲ ಕೆಲಸವನ್ನ ಮಾಡ್ಬೇಕಾದ್ರೆ ಮಗುವಿಗೆ ಜ್ಞಾನದ ಮೂಲಕ ಬೆಳೆಸ್ತಾ ಹೋಗ್ತಾಳೆ. ಏನು ಕೃಷ್ಣನ್ ಕತೆ ಹೇಳೋದು, ರಾಮನ್ ಕತೆ ಹೇಳೋದು, ಅಥವಾ ಇನ್ಯಾವುದೋ ವಿಚಾರವನ್ನ ಹೇಳ್ತಾ ಹೇಳ್ತಾ ಅದಕ್ಕೆ ನಾನಿಲ್ಲಿ ಹೇಳಿದ್ದು. ಆ ಜ್ಞಾನದ ಉತ್ತುಂಗಕ್ಕೆ ಆ ಹಿರಿಯರಿಗೆ ಇರುತ್ತೆ ಅಂತ. ಆದ್ದರಿಂದ ವೃದ್ಧ ಅಂದ್ರೆ ಜ್ಞಾನಿ ಅಂತ. ಯಾರಾದ್ರೂ ವಯಸ್ಸಾಗಿದೆ ಅಂದ್ರೆ ಬೇಜಾರು ಮಾಡ್ಕೋಬಾರ್ದು. ಇಲ್ಲಪ್ಪ ನಮಗ್ ತುಂಬಾ ಜ್ಞಾನ ಇದೆ ಅಂತ ನಾವು ಹೆಮ್ಮೆ ಪಡ್ಬೇಕು. ಹೀಗೆ ಸ್ವಯಂ ಪೂರ್ಣ ಜ್ಞಾನಿ ಹಾಗೂ ಯಾರಲ್ಲಿ ಜ್ಞಾನವಿದೆಯೋ ಅವರನ್ನ ಪ್ರೀತಿಸುವ ಭಗವಂತ ವೃದ್ಧಾತ್ಮ. ನೋಡಿ, ನನ್ನಲ್ಲಿ ಜ್ಞಾನ ಇದೆ ಅಂತ ನಾನು ಯಾಕೆ ಹೇಳ್ಬೇಕು ಅಂತ ಅಂದ್ರೆ, ನನ್ನಲ್ಲಿ ಜ್ಞಾನ ಇದೆ ಆದ್ದರಿಂದ ನಾನು ಜ್ಞಾನಿ ಅಂದಾಗ ಮಾತ್ರ ಭಗವಂತ ನಮ್ಮನ್ನ ಪ್ರೀತಿಸೋದಕ್ಕೆ ಸಾಧ್ಯ. ಆದ್ರೆ ಆ ಜ್ಞಾನಿ ಅನ್ಬೇಕಾದ್ರೆ ನಮಗೆ ಅಹಂಕಾರ ಇರಬಾರ್ದು. ಇದು ಭಗವಂತ ಕೊಟ್ಟ ಭಿಕ್ಷೆ. ನಾಹಂ ಕರ್ತ ಹರಿಕರ್ತ. ಯಾವಾಗ ನಾವು ಅವನಿಗೆ ಸರೆಂಡರ್ ಆಗ್ತಾ ಹೋಗ್ತೀವಿ ಅಂದ್ರೆ ನಮಗೆ ಆ ಜ್ಞಾನದ ಅಹಂಕಾರ ನಮಗೆ ಇರಬಾರ್ದು. ಆಗ ಭಗವಂತ ನಮ್ಮನ್ನ ಉದ್ಧರಿಸ್ತಾ ಹೋಗ್ತಾನೆ. ಇನ್ನು ಮಹಾಕ್ಷ ಅಂತ ತೆಗೆದುಕೊಂಡ್ರೆ ಸರ್ವಗತವಾದ ಕಣ್ಣುಳ್ಳ ಮತ್ತು ಎಲ್ಲೆಡೆಯೂ ಕಣ್ಣಿಟ್ಟ ಭಗವಂತನನ್ನ ಮಹಾಕ್ಷ ಅಂತ ಹೇಳ್ತಾ ಹೋಗ್ತೀವಿ. ಭಗವಂತನಿಗೆ ತಿಳಿಯದ ಯಾವುದೇ ಕ್ರೀಡೆ ನಡೆಯುವುದಿಲ್ಲ ಹಾಗೂ ಕ್ರಿಯೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕ್ರೀಡೆ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಅಂದ್ರೆ, ಭಗವಂತನ ಈ ಸೃಷ್ಟಿ, ಸ್ಥಿತಿ, ಸಂಹಾರ ಹಾಗೂ ಇಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ, ಇದನ್ನ ಭಗವಂತ ಕ್ರೀಡೆ ಅಂತಾನೆ ತಗೊಳ್ತಾನೆ. ಹಾಗಾಗಿ ಯಾವುದೂ ಇಲ್ಲ, ಅವನಿಗೆಲ್ಲವುದೂ ಗೊತ್ತು. ಹಾಗೂ ಕ್ರಿಯೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾನೇನೋ ಒಂದು ಚಲಿಸ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ, ಪ್ರತಿಯೊಂದು ಸಹ ಅವನು ನಂಬಿದ ಹಾಗೆ ನಡೆಯೋದಿಕ್ಕೆ ಮಾತ್ರ ಸಾಧ್ಯ. ಹಾಗಾಗಿ ಭಗವಂತನ ಸರ್ವಗತವಾದ ಇಂದ್ರಿಯ ಉಳ್ಳವನು. ಹಾಗಾಗಿ ಆತನನ್ನ ಮಹಾಕ್ಷ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಗರುಡ ಧ್ವಜ ಅಂತ ತೆಗೆದುಕೊಂಡ್ರೆ ಗರುಡನ ಮೇಲೇರಿ ವಿಹರಿಸುವ ಭಗವಂತನನ್ನ ಗರುಡ ಧ್ವಜ ಅಂತ ಹೇಳ್ತೀವಿ. ಹಾಗೂ ಗರುಡ ರೂಢ ಭಗವಂತನ ಅನೇಕ ರೂಪದ ಉಪಾಸನೆ ನಮ್ಮಲ್ಲಿ ರೂಢಿಯಲ್ಲಿದೆ. ಉದಾಹರಣೆಗೆ ಶ್ರೀಕರ ರೂಪ ಅಂತ ಹೇಳ್ತೀವಿ. 2 ಕೈಗಳಿಂದ ಆ ಸುವರ್ಣವಲ್ಲಿಯನ್ನ ಹಿಡಿದು ಗರುಡಾರೂಢ ಭಗವಂತನ ಮೂರ್ತಿ ಅಂತ. ಇಲ್ಲಿ ಸುವರ್ಣ ಅಂತ ಅಂದ್ರೆ ಅಕ್ಷರಗಳ ಮೂಲಕ ಅಕ್ಷರನಾದ ಭಗವಂತನನ್ನ ತಿಳಿಯುವ ಜ್ಞಾನ. ಹಾಗಾಗಿ ಇಂತಹ ಜ್ಞಾನದ ಅರಿವನ್ನ ಕೊಡುವ ರೂಪ ಗರುಡಾರೂಢ ಸನ್ನಿಹಿತ ಸ್ಥಿತಿ ಅಂತ ಹೇಳ್ತಾ ಹೋಗ್ತಾರೆ. ನಮ್ಮ ಶರೀರವನ್ನ ನಿಯಂತ್ರಿಸುವ ಅನೇಕ ಶಕ್ತಿಗಳನ್ನ ಪ್ರಾಚೀನರು ಗುರುತಿಸಿದರೆ ಅದರಲ್ಲಿ 4 ಪುರುಷರು ಅಂತ ಮುಖ್ಯವಾಗಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಮ್ಮ ದೇಹವನ್ನ ನಿಯಂತ್ರಿಸ್ತಾ ಹೋಗ್ತಾರೆ. ಯಾರ್ಯಾರಪ್ಪ ಅವರು ಅಂದ್ರೆ ಶರೀರ ಪುರುಷ, ಛಂದಸ್ ಪುರುಷ, ವೇದ ಪುರುಷ ಮತ್ತು ಸಂವತ್ಸರ ಪುರುಷ ಅಂತ. ಶರೀರವನ್ನ ನಿಯಂತ್ರಿಸುವ ಶರೀರ ಪುರುಷ ಅವನು ಯಾರು ಅಂದ್ರೆ ಆತ ಶಿವ. ಪ್ರಾಣ ಮಯವಾದ ಕೋಶದಲ್ಲಿ ನಿಯಂತ್ರಿಸಿ ನಮ್ಮ ಮಾತನ್ನ ನಿಯಂತ್ರಿಸುವ ಛಂದಸ್ ಪುರುಷ ಅದು ಯಾರಪ್ಪ ಅಂದ್ರೆ ಶೇಷ. ಹಾಗಾಗಿ ನಾವು ಸುಬ್ರಹ್ಮಣ್ಯನಿಗೆ ಅತಿ ಹೆಚ್ಚು ಆರಾಧನೆಯನ್ನ ಮಾಡ್ತೀವಿ. ಯಾಕೆಂದ್ರೆ ನನ್ನ ಮಾತಿನಿಂದ ಯಾರಿಗೂ ತೊಂದರೆ ಆಗಬಾರದು ಅಂತ. ಇನ್ನು ನಮ್ಮ ಮನೋಮಯ ಕೋಶವನ್ನ ನಿಯಂತ್ರಿಸುವ ವೇದ ಪುರುಷ ಅದು ಗರುಡ. ಆದ್ದರಿಂದ ಗರುಡ ವೇದ ಜ್ಞಾನದ ಸಂಕೇತ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಗರುಡ ಧ್ವಜ ಅಂತ ಅಂದ್ರೆ ಸಾಕ್ಷಾತ್ ವೇದಗಳ ಮೇಲೆ ಸವಾರಿ ಮಾಡಿಕೊಂಡು ಬರುವವ. ಇಂತಹ ಭಗವಂತನನ್ನ ತಿಳಿಯಬೇಕಾದರೆ ವೇದದ ಅರಿವೊಂದೇ ನಮಗಿರುವಂತಹ ಮಾರ್ಗ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಭಗವಂತನನ್ನ ತಿಳಿಬೇಕು ಅಂದ್ರೆ ವೇದದ ಒಳ ಹೋಗಬೇಕು, ಹಾಗೂ ಆ ವೇದದ ಒಂದೊಂದು ಶಬ್ದದಲ್ಲಿ ಭಗವಂತ ಅಡಗಿದ್ದಾನೆ. ಇನ್ನು 39ನೇ ಶ್ಲೋಕಕ್ಕೆ ಬರೋದಾದ್ರೆ, ಆತುಲಶ್ಚರ ಭೂ ಭೀಮ ಸಮಯಜ್ಞೋ ಹವಿರ್ಹರಿಹಿ ಸರ್ವಲಕ್ಷಣ ಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯ.
ಇಲ್ಲಿ ಅತುಲಹ ಅಂತ ಹೇಳ್ತಾ ಹೋಗ್ತಾರೆ ಭಗವಂತನಿಗೆ. ಅತುಲಹ ಅಂತ ಅಂದ್ರೆ ಭಗವಂತ ಯಾವುದೇ ತುಲನೆಗೆ ನಿಲುಕದವನು. ಆತನನ್ನ ಇನ್ನೊಂದು ವಸ್ತುವಿಗೆ ನಾವು ತುಲನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಅಂದ್ರೆ ಅವನು ಹಾಗಿದಾನೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದನ್ನ ಸೃಷ್ಟಿ ಮಾಡಿರೋನೆ ಅವನು. ಈಗ ಉದಾಹರಣೆ, ಹೂವಲ್ಲೇ ಗುಲಾಬಿ ಹೂ ತುಂಬಾ ಸುಂದರವಾಗಿದೆ ಅಂತ ಹೇಳ್ತೀವಿ. ಗುಲಾಬಿ ಹೂವೇನಾ ಸುಂದರವಾಗಿರೋದು? ನೋ, ಅದಕ್ಕಿಂತಲೂ ಸುಂದರವಾದ ಹಲವಾರು ಹೂಗಳಿದೆ. ಹೀಗೆ. ಹಾಗಾಗಿ ಭಗವಂತ ನಮಗೆ ತಿಳಿಯದ ಯಾವುದೇ ವಸ್ತುವಿನಲ್ಲಿ ಇಲ್ಲ. ಅಂದ್ರೆ ಹಾಗಿದನ ಅಂದ್ರೆ ಅವನು ಎಲ್ಲಾದ್ರ ಒಳಗೂ ಇದಾನೆ ಕಣ್ರಿ. ಹಾಗಾಗಿ ಭಗವಂತನನ್ನ ತಿಳಿಸುವ ಅತಿ ದೊಡ್ಡ ಬೀಜಾಕ್ಷರಿ ಮಂತ್ರ ಓಂ. ಅಂದ್ರೆ ಅಕಾರ ಉಕಾರ ಮಕಾರದಿಂದ ಕೂಡಿರುವಂತಹ ಓಂಕಾರ. ಇಲ್ಲಿ ಮೊದಲ ಅಕ್ಷರ ಆ ಅಂದ್ರೆ ಅಲ್ಲ ಅನ್ನುವ ಅರ್ಥ ಕೊಡ್ತಾ ಹೋಗುತ್ತೆ. ಅಂದ್ರೆ ಭಗವಂತನನ್ನ ತಿಳಿಯದೇ ಇರುವಂತಹ ವಸ್ತು ಅಲ್ಲ. ಅವನು ಎಲ್ಲರೂ ತಿಳಿಯಲೇಬೇಕಾಗಿರುವಂತಹ ವಸ್ತು. ಆತನನ್ನ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಭಗವಂತನಿಗೆ ಸದೃಶವಾದ ಯಾವುದೇ ವಸ್ತುವಿಲ್ಲ. ಹಾಗಾಗಿ ಸರಿ ಸಾಟಿ ಇಲ್ಲದ ಎಲ್ಲಾ ಪ್ರಶ್ನೆಗಳಿಗೂ ಪ್ರಶ್ನೆಯಾಗಿ ಉಳಿಯುವ ಭಗವಂತ ಅತುಲಹ. ಮೊಟ್ಟೆ ಮೊದ್ಲ, ಕೋಳಿ ಮೊದ್ಲ, ಬೀಜ ಮೊದ್ಲ, ವೃಕ್ಷ ಮೊದ್ಲ, ಇದೆಲ್ಲ ಹೇಗ್ ಬಂತು? ಭೂಮಿ ಫಸ್ಟ್ ಇತ್ತ, ನೀರ್ ಫಸ್ಟ್ ಬಂತ, ಆಕಾಶ ಇತ್ತ, ಬ್ರಹ್ಮ ಇದ್ನ, ಶಿವ ಇದ್ನ, ಪ್ರಾಣದೇವರು ಇದ್ರ, ನಾನ್ ಹೇಗ್ ಹುಟ್ಟದೆ, ನಾನ್ ಯಾಕೆ ಕಷ್ಟ ಪಡ್ತಾ ಇದ್ದೀನಿ ಅಲ್ವಾ? ಎಷ್ಟೊಂದು ಗೊಂದಲಗಳು. ಆ ಎಲ್ಲಾ ಪ್ರಶ್ನೆಗಳು ಕೆಲವೊಮ್ಮೆ ಎಲ್ಲವುದಕ್ಕೂ ವೇದದಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ, ಭಗವಂತನ ಬಳಿ ಉತ್ತರ ಇದೆ. ಆದ್ರೆ ನಾವು ಅದನ್ನ ಹುಡುಕೋದ್ರ ಬದಲು ಪ್ರಶ್ನೆ ಮಾಡ್ತಾ ಹೋದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಪ್ರಶ್ನೆಯಾಗೆ ಭಗವಂತ ಉಳ್ಕೊಂಡ್ಬಿಡ್ತಾನೆ. ಯಾಕೆಂದ್ರೆ ಭಗವಂತನ ಬಳಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ 100% ಇದೆ. ಇನ್ನು ಶರಭಃ ಅಂತ ತೆಗೆದುಕೊಂಡ್ರೆ, ಇಲ್ಲಿ ಶರ ಅಂದ್ರೆ ಒಂದು ದಿನ ಬಿದ್ದು ಹೋಗುವ ಶರೀರ ಅಂತ. ಶರಭ ಅಂದ್ರೆ ದೇಹದೊಳಗೆ ಬೆಳಗುವ ಶಕ್ತಿ ಅಂತ. ಅಂದ್ರೆ ಹೊರ ಗಣ್ಣಿನಿಂದ ನಾವು ನೋಡಿದಾಗ ಭಗವಂತ ಕಾಣೋದಿಲ್ಲ. ಆದ್ರೆ ನಮ್ಮ ಶರೀರದ ಒಳಗಣ್ಣಿನಿಂದ ನೋಡಿದಾಗ ಮಾತ್ರ ಶರೀರದ ಒಳಗೆ ಪ್ರಕಾಶಮಾನವಾಗಿ ಭಗವಂತ ಕಾಣಿಸ್ತಾ ಹೋಗ್ತಾನೆ. ಇಡೀ ಬ್ರಹ್ಮಾಂಡದಲ್ಲಿ ತುಂಬಿರುವ ಹಾಗೂ ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನ ಸಂಹಾರ ಮಾಡುವ ಶಕ್ತಿ ಭಗವಂತ. ಅಣುವಿನೊಳಗೆ ಅಣುವಾಗಿ ಎಲ್ಲವನ್ನೂ ಸಹ ಆತ ತುಂಬಿರ್ತಾನೆ. ಇಂತಹ ಭಗವಂತನನ್ನ ತಿಳಿಯಬೇಕಾದ್ರೆ ನಾವು ನಮ್ಮ ಮನಸ್ಸನ್ನ ಶರ ಅಂದ್ರೆ ಬಾಣವಾಗಿಸಿ ಆತನೆಡೆಗೆ ಗುರಿ ಇಟ್ಟು ನಾವು ಸಾಗಬೇಕು. ಇಲ್ಲಿ ಬಾಣ ಅಂದ್ರೆ ಏಕಾಗ್ರತೆ. ಏಕಾಗ್ರತೆಯಿಂದ ಮಾತ್ರ ನಾವು ಭಗವಂತನನ್ನ ಸೇರೋದಿಕ್ಕೆ ಸಾಧ್ಯ. ಮನಸ್ಸು ಮತ್ತು ಆತ್ಮ ಬಾಣವಾಗಿ ಭಗವಂತನ ಪಾದವನ್ನ ಸೇರಿದಾಗ ಆತ ನಮಗೆ ತಿಳಿತಾ ಹೋಗ್ತಾನೆ. ಹಾಗೂ ಪುರಾಣದಲ್ಲಿ ಶರಭ ಅನ್ನೋ ಒಂದು ಪ್ರಾಣಿ ಉಲ್ಲೇಖ ಸಹ ಬರ್ತಾ ಹೋಗುತ್ತೆ. ನೀವು ಸಾಮಾನ್ಯವಾಗಿ ಹೊಯ್ಸಳರ ದೇವಸ್ಥಾನವನ್ನ ನೋಡಿದಾಗ ಈ ಶರಭ ಪ್ರಾಣಿ ನಿಮ್ಮ ಕಣ್ಣಿಗೆ ಬೀಳುತ್ತೆ ಕಲ್ಲಿನ ಕೆತ್ತನೆಯಲ್ಲಿ. ಈ ಪ್ರಾಣಿಗೆ 8 ಕಾಲಿರುತ್ತೆ. ಅತ್ಯಂತ ಬಲಿಷ್ಠವಾದ ಪ್ರಾಣಿ. ಆ ಆ ಪ್ರಾಣಿಯ ಯಾವುದೇ ಕುರುಹು ನಮ್ಗೆ ಈಗ ದೊರಕೋದಿಲ್ಲ. ಆದ್ರೆ ಆ ವಿಶಿಷ್ಟ ಪ್ರಾಣಿಯಲ್ಲಿ ಸನ್ನಿಹಿತನಾಗಿರುವಂತಹ ಭಗವಂತನನ್ನ ನಾವಿಲ್ಲಿ ಶರಭ ಅಂತಲೂ ಸಹ ಹೇಳ್ತೀವಿ ಎನ್ನುವಂತಹ ಅನ್ವರ್ಥ ನಾಮ ಭಗವಂತ ಶರಭ. ಇನ್ನು ಮುಂದಿನ ನಾಮ ಭೀಮ ಮತ್ತು ಅಭೀಮಃ ಅಂತ ತೆಗೆದುಕೊಂತಾರೆ. ಇಲ್ಲಿ ಯಾರು ಒಳಗಿನ ಪ್ರಪಂಚವನ್ನ ಮರೆತು ಹೊರ ಪ್ರಪಂಚದಲ್ಲಿ ಬದುಕುತ್ತಾರೋ ಅವರಿಗೆ ಭಗವಂತ ಭಯಂಕರ ಅಂದ್ರೆ ಭೀಮ. ಯಾರು ಒಳ ಪ್ರಪಂಚದ ಅರಿವಿನಿಂದ ಬದುಕುತ್ತಾರೋ ಅವರಿಗೆ ಭಗವಂತ ಅಭಯ ಅಂದ್ರೆ ಅಭೀಮ. ಆ ಅವನು ಭಯಂಕರವೂ ಹೌದು, ಅಭಯಕಾರಕನೂ ಹೌದು. ಹಿರಣ್ಯಕಶಿಪುವಿಗೆ ಭಗವಂತ ನರಸಿಂಹಾವತಾರದಲ್ಲಿ ಭಯಂಕರವಾಗಿ ಕಾಣಿಸ್ತಾನೆ. ಅದೇ ಅವತಾರದಲ್ಲಿ ಪ್ರಹ್ಲಾದನಿಗೆ ಅಭಯವನ್ನೂ ಸಹ ಕೊಡ್ತಾ ಹೋಗ್ತಾನೆ. ಇಂತಹ ಭಗವಂತ ಭೀಮ ಅಥವಾ ಅಭೀಮ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಎರಡೂ ಅರ್ಥನೂ ಹೌದು. ನಾವು ಹೇಗೆ ಅವನನ್ನ ಆರಾಧನೆ ಮಾಡ್ತಾ ಹೋಗ್ತೀವಿ ಹಾಗೆ ನಮಗೆ ಆತ ಕಾಣಿಸ್ಕೊಳ್ತಾ ಹೋಗ್ತಾನೆ. ಇನ್ನು ಸಮಯಜ್ಞ ಅಂತ ತೆಗೆದುಕೊಂಡ್ರೆ ಈ ನಾಮವನ್ನ ನಾವು ಸಮಯ ಪ್ಲಸ್ ಜ್ಞ ಮತ್ತು ಸಮ ಪ್ಲಸ್ ಜ್ಞ ಎರಡು ರೀತಿ ಅರ್ಥೈಸ್ಕೋಬಹುದು. ಭಗವಂತ
ಸಮಯ ಅಥವಾ ಹೊತ್ತನ್ನ ತಿಳಿದವನು. ಸೃಷ್ಟಿಯಿಂದ ಸಂಹಾರದ ತನಕ ಆತ ಎಲ್ಲಾ ಕಾಲದಲ್ಲೂ ನಿರಂತರವಾದ ಹುಟ್ಟು ಮತ್ತು ಸಾವಿನ ನಡುವೆ ಇರ್ತಾನೆ. ಯಾವುದು ಯಾವಾಗ ನಡಿಬೇಕು ಅನ್ನುವಂತಹ ಅರಿವು ನಮಗಿರುವುದಿಲ್ಲ. ಯಾವುದು ನಮಗೆ ತಿಳಿದಿಲ್ಲವೋ ಅದು ನಮಗೆ ಆಕಸ್ಮಿಕ. ಆದರೆ ಭಗವಂತನಿಗೆ ಯಾವುದೂ ಸಹ ಆಕಸ್ಮಿಕ ಅಲ್ಲ. ಹಾಗಾಗಿ ಆತ ಸಮಯಜ್ಞ. ಇನ್ನು ಯಾವ ಕಾಲದಲ್ಲಿ ಏನು ನಡಿಬೇಕು ಅನ್ನುವಂತಹ ಸಂಪೂರ್ಣ ಅರಿವು ಇರೋದು ಭಗವಂತನಿಗೊಬ್ಬನಿಗೆ. ಈ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಕಾರಣವಿದೆ. ಇಂತಹ ಕಾಲಜ್ಞಾನಿ ಭಗವಂತನನ್ನ ಸಮಯಜ್ಞ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಸಮಯ ಅನ್ನೋದು ಒಂದೊಂದು ಇನ್ನೊಂದು ಅರ್ಥ ಏನ್ ಕೊಡ್ತಾ ಹೋಗುತ್ತೆ ಅಂತ ಅಂದ್ರೆ, ವೇದಾದಿ ಶಾಸ್ತ್ರ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವುದರಿಂದ ನಮಗೆ ಸಮೀಚೀನವಾದ ಜ್ಞಾನ ಬರುತ್ತೋ ಅದು ಸಮಯ. ಸಮಗ್ರ ವೇದವನ್ನ, ಶಾಸ್ತ್ರವನ್ನ, ಅಂತರಂಗದ ರಹಸ್ಯವನ್ನ ತಿಳಿದಿರೋದು ಭಗವಂತನೊಬ್ಬನೇ. ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳ್ತಾ ಹೋಗ್ತಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಅಂತ ಅಲ್ವಾ. ಹಾಗಾಗಿ ಎಲ್ಲರ ಹೃದಯದಲ್ಲಿ ನಾನು ನೆಲೆಸಿರುವೆ. ಅರಿವು, ಮರವು, ನೆನಪು ಎಲ್ಲವನ್ನ ನಾನೇ ಕೊಡ್ತೀನಿ. ಎಲ್ಲ ಜ್ಞಾನಗಳಿಂದ ಅರಿಯಬೇಕಾದವನು ನಾನೇ. ವೇದಾಂತ ಸೂತ್ರದ ನ ನೆರೆ ನೆರೆಯವನು. ಹಾಗೇನೆ ವೇದದ ಮರ್ಮವನ್ನ ಅರಿತವನು ನಾನೊಬ್ಬನೇ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಭಗವಂತ ಸಮ ಪ್ಲಸ್ ಯಜ್ಞ. ಇಲ್ಲಿ ಯಜ್ಞ ಅಂದ್ರೆ ಪೂಜೆ. ಒಳ್ಳೆಯ ಕಾರ್ಯಕ್ಕಾಗಿ ಒಟ್ಟಿಗೆ ಸೇರುವುದು, ದಾನ ಮಾಡೋದು ಇತ್ಯಾದಿ ಎಲ್ಲವುದೂ ಸಹ ಯಜ್ಞ ಅಂತಾನೆ ನಾವು ತಿಳ್ಕೊಳ್ತೀವಿ. ಹಾಗೇನೆ ನಮ್ಮಲ್ಲಿ ಏನಿದೆಯೋ ಅದನ್ನ ಇಲ್ಲದೆ ಇರುವವರಿಗೆ ಕೊಡೋದು ಸಹ ಒಂದು ಯಜ್ಞ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಭಗವಂತನನ್ನ ಅಂತರಂಗದ ಸಮದೃಷ್ಟಿಯಿಂದ ಪೂಜಿಸ್ಬೇಕು. ಹಾಗೂ ಸಮಾಜದಲ್ಲಿ ಎಲ್ಲರನ್ನೂ ಅವರ ಯೋಗ್ಯತೆಗೆ ತಕ್ಕ ಹಾಗೆ ದ್ವೇಷವಿಲ್ಲದೆ ನಾವು ಭಗವಂತನ ಆ ಅನುಗ್ರಹ ಅವರಲ್ಲೂ ಇದೆ. ಯಾಕೆಂದ್ರೆ ಭಗವಂತ ಅವರಲ್ಲೂ ಇದಾನಲ್ವಾ. ಹಾಗಾಗಿ ನಾವು ಅವ್ರನ್ನ ಗೌರವಿಸ್ತಾ ಹೋಗ್ಬೇಕು. ಯಾರನ್ನೂ ಸಹ ದ್ವೇಷಿಸಬಾರ್ದು. ಎಲ್ಲರ ಒಳಗಿರುವ ಭಗವಂತ ಒಬ್ಬನೇ ಅನ್ನುವಂತಹ ಜ್ಞಾನ ಮುಖ್ಯವಾಗಿ ನಮಗೆ ಬೇಕಾಗತ್ತೆ. ಹಾಗೂ ಅವನ ಅವನನ್ನ ಅಭಿವ್ಯಕ್ತ ಮಾತ್ರ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಒಂದೊಂದು ದೇಹದೊಳಗೆ ಆತ ಒಂದೊಂದು ರೀತಿಯಾಗಿ ಅಭಿವ್ಯಕ್ತ ಆಗ್ತಾ ಹೋಗ್ತಾನೆ. ಹಾಗಾಗಿ ಭಗವಂತ ಈ ಸಮಾಭಾವಕ್ಕೆ ಯೋಗ್ಯವೆಂದ ಹೆಸರೇ ಈ ಸಮಯಜ್ಞ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗೂ ಆ ಇಲ್ಲಿ ಸಮದೃಷ್ಟಿ ಅಂತ ಅಂದ್ರೆ ಎಲ್ಲವನ್ನ ಏಕರೂಪದಲ್ಲಿ ನೋಡುವುದು ಅನ್ನೋ ಅರ್ಥ ಅಲ್ಲ. ಏಕೆಂದ್ರೆ ಯೋಗ್ಯತೆ ಅನುಗುಣವಾಗಿ ಸಮದೃಷ್ಟಿ ಅಂತ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಭಗವದ್ಗೀತೆಯಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಉಲ್ಲೇಖ ಮತ್ತು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತಾರೆ. ಅಂದ್ರೆ ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಅಂತ ಅಂದಾಗ ನಿಮ್ಗೆ ನೆನಪಿದೆ ಅಂತ ಅನ್ಕೊಳ್ತೀನಿ ನಾನು. ಈಗ ಫಾರ್ ಎಕ್ಸಾಂಪಲ್ ನಾವು ಪಂಕ್ತಿಯಲ್ಲಿ ಊಟಕ್ಕೆ ಕೂತಿರ್ತೀವಿ ಅಂತ ಅನ್ಕೊಳ್ಳೋಣ. ಆಗ ಎಲ್ರಿಗೂ ಎಲೆ ಹಾಕಿರ್ತಾರೆ. ಎಲ್ರಿಗೂ ಎಲೆ ಹಾಕಿದಾಗ ಊಟ ಬಡಿಸ್ತಾ ಬರೋರು ಎಲ್ರಿಗೂ ಸಮಾನವಾಗಿ ಊಟ ಬಡಿಸ್ಬೇಕ್ರಿ. ಈಗ ಹೋಟ್ಲಲ್ಲಿ ಕೊಡ್ತಾರಲ್ಲ, ಪ್ಲೇಟ್ ಮೀಲ್ಸ್ ಅಂದ ತಕ್ಷಣ ಎಸ್ ಒಂದ್ ಪ್ಲೇಟಲ್ಲಿ ಏನೇನ್ ಬರುತ್ತೋ ಎಲ್ಲವೂ ಕೊಡ್ಲೇಬೇಕು. ನೋ. ನಾವು ಊಟ ಕೂತಾಗ ಏನ್ ಮಾಡ್ತೀವಿ, ಮನೆಯಲ್ಲಿ, ನಾನು ಹೋಟ್ಲ್ ಬಗ್ಗೆ ಮಾತಾಡ್ತಾ ಇಲ್ಲ. ಮನೆಯಲ್ಲಿ ಏನ್ ಮಾಡ್ತೀವಿ, ಜಾಸ್ತಿ ತಿನ್ನೋರಿಗೆ ಜಾಸ್ತಿ ಹಾಕ್ತಿವಿ. ಪುಟ್ಟ ಮಗು ಇದೆ ಅಂದಾಗ ಕಮ್ಮಿ ಹಾಕ್ತಿವಿ. ಅಥವಾ ಮಗುಗೇನೋ ಇಷ್ಟ ಅಂದಾಗ ಆ ಆ ಆಹಾರವನ್ನ ಮಗುಗೆ ಒಂದು ಸ್ವಲ್ಪ ಜಾಸ್ತಿ ಹಾಕಬಹುದು. ಅಂದ್ರೆ ಇಲ್ಲಿ ನಾವು ಒಬ್ರಿಗೊಂದು ಭೇದ ಮಾಡಿದ್ವಿ ಅನ್ನೋದು ಬರೋದಿಲ್ಲ ಅಲ್ವಾ. ಅದೇ ರೀತಿ ಇಲ್ಲಿ ನಾವು ಸಮದೃಷ್ಟಿ ನೋಡ್ಬೇಕು ಅಂದ ತಕ್ಷಣ ನೀನು ಸ್ನೇಹಿತರನ್ನ ಹಗ್ ಮಾಡೋ ಹಾಗೆ ಹೋಗಿ ವೈರಿಗಳನ್ನು ಹಗ್ ಮಾಡು ಅಂತ ಹೇಳ್ತಾ ಇಲ್ಲ ಭಗವಂತ. ಅದೇ ರೀತಿ ಕೆಲವರು ಇನ್ನೊಂದು ಅರ್ಥದಲ್ಲಿ ಹೇಳ್ತಾ ಹೋಗ್ತಾರೆ, ಸಮಯಜ್ಞ ಸಮದೃಷ್ಟಿ ಅಂತ ಹೇಳಿದ್ರೆ ಭಗವಂತ ಎಲ್ರಿಗೂ ಒಂದೇ ತರ ಕೊಟ್ಬಿಡ್ಬೇಕಲ್ವಾ. ಎಲ್ರನ್ನೂ ಶ್ರೀಮಂತರ ಮಾಡ್ಬೇಕು, ಎಲ್ರನ್ನೂ ಒಂದೇ ತರ, ಈಗ ಈ ಸ್ಕೂಲ್ ಯೂನಿಫಾರ್ಮ್ ಇದ್ದಂಗೆ ಒಂದೇ ತರ ಬಟ್ಟೆ, ಒಂದೇ ತರ ಊಟ, ಒಂದೇ ತರ ಮನೆ, ಈ ತರ ನೋಡ್ಕೋಬೇಕಲ್ವಾ ಅಂತ. ಆ ರೀತಿ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಅನ್ನೋದಾದ್ರೆ, ಸ್ಕೂಲ್ನಲ್ಲಿ ಟೀಚರ್ ಎಲ್ರಿಗೂ ಒಂದೇ ತರ ಪಾಠ ಮಾಡಿರ್ತಾರೆ, ಆದ್ರೆ ಒಂದೇ ತರ ಮಾರ್ಕ್ಸ್ ಕೊಡ್ತಾರ?
ಕೊಡಲ್ಲ. ಹಂಗಾರೆ ಎಲ್ರಿಗೂ 50-50ನೇ ಕೊಡ್ಬೇಕಲ್ವಾ? ಅಂದಾಗ ಏನಂತೀರಾ? ಇಲ್ಲ ಮ್ಯಾಮ್, ಅವ್ರು ಕಷ್ಟಪಟ್ಟು ಓದಿದ್ರು ಗೊತ್ತಾ ಅಂತ ಹೇಳ್ತೀವಿ. ರೈಟ್? ಅದೇ ತರ ಇಲ್ಲಿ ಭಗವಂತ ಆತ ಸಮದೃಷ್ಟಿಯನ್ನೇ ಹೊಂದಿದ್ದಾನೆ. ಆದ್ರೆ ನಮಗೆ ಕೊಡಬೇಕಾದ್ರೆ ನಮ್ಮ ಕರ್ಮಾನುಸಾರ ಆತ ಕೊಡ್ತಾ ಹೋಗ್ತಾನೆ. ಯಾಕೆ ಒಬ್ರನ್ನ ಶ್ರೀಮಂತರು ಮಾಡ್ತಾರೆ? ಯಾಕೊಬ್ರಿಗೆ ಆರೋಗ್ಯ ಕೊಡ್ತಾರೆ? ಯಾಕೊಬ್ರಿಗೆ ಅನಾರೋಗ್ಯ ಕೊಡ್ತಾನೆ? ಯಾಕೊಬ್ರಿಗೆ ರೂಪ ಕೊಡ್ತಾನೆ? ಎಲ್ಲವುದೂ ಸಹ ನಮ್ಮಿಂದಲೇ. ಅಂದ್ರೆ ನಾವು ಏನು ನಮ್ಮ ಬ್ಯಾಗಲ್ಲಿ ತಗೊಂಡ್ಬಂದಿದ್ದೀವಿ, ಪೂರ್ವ ಜನ್ಮದ ಪುಣ್ಯ ಮತ್ತು ಪಾಪ, ಅದಕ್ಕೆ ತಕ್ಕ ಹಾಗೆ ಭಗವಂತ ಇಲ್ಲಿ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಆತ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಆತ ಸಮಾನತೆಯನ್ನೇ ಕಾಣ್ತಾನೆ ಅಂತ ಅನ್ಬಹುದು. ಟೀಚರಿಗೆ ಯಾರ ಮೇಲೂ ಪ್ರೀತಿ, ಯಾರ ಮೇಲೂ ದ್ವೇಷ ಇರೋದಿಲ್ಲ ಅಲ್ವಾ? ಜಸ್ಟ್ ಲೈಕ್ ದಟ್. ಹೀಗೆ ಸಮದೃಷ್ಟಿಯಿಂದ ಮಾಡುವ ಕ್ರಿಯೆ ಮಹಾನ್ ಯಜ್ಞ ಅಂತ ಹೇಳ್ತಾರೆ. ಹಾಗೂ ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು ಸಮದೃಷ್ಟಿಯಿಂದ ಯಜ್ಞ ಪ್ರಿಯ ಭಗವಂತನನ್ನ ನಾವಿಲ್ಲಿ ಸಮಯಜ್ಞ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೇವೆ. ಇನ್ನು ಹವಿರ್ ಹರಿಹಿ ಅಂತ ತೆಗೆದುಕೊಂಡ್ರೆ ಮುಂದಿನ ನಾಮ, ಹವಿಸ್ಸು ಅಂತ ಅಂದ್ರೆ ಭಗವಂತನಿಗೆ ಅರ್ಪಿಸುವ ಹೋಮ ಅಥವಾ ದ್ರವ್ಯ. ಅಂದ್ರೆ ಹೋಮದಲ್ಲಿ ನಾವೇನ್ ದ್ರವ್ಯವನ್ನ ಅರ್ಪಿಸ್ತಾ ಹೋಗ್ತೀವಿ ಅದು. ನಾವು ಅರ್ಪಿಸುವ ಹವಿಸ್ಸು ಎಂದೂ ಸಹ ವ್ಯರ್ಥ ಆಗೋದಿಲ್ಲ. ಅಗ್ನಿಗೆ ಅರ್ಪಿಸುವ ಹವಿಸ್ಸು ಅಗ್ನಿಯಿಂದ ಹೊರ ಹೊಮ್ಮುವ 7 ಬಣ್ಣಗಳ ಮುಖೇನ ವಾತಾವರಣದಲ್ಲಿರುವ ಸೂರ್ಯ ಕಿರಣದಲ್ಲಿ ಸೇರಿ ಸಮಾಜಕ್ಕೆ ಫಲವನ್ನ ಕೊಡ್ತಾ ಹೋಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂತ ಅಂದ್ರೆ ನಾವು ಧನ್ವಂತರಿ ಹೋಮವನ್ನ ಮಾಡ್ತೀವಿ. ಅಲ್ಲಿ ಹಲವಾರು ಗಿಡಮೂಲಿಕೆಗಳನ್ನ ನಾವು ಹವಿಸ್ಸಾಗಿ ಅರ್ಪಿಸ್ತೀವಿ. ಯಾಕೆ ಅಂದ್ರೆ ಆ ಹೊಗೆ ಕುಡಿದ್ರೆ ನಮ್ಗೆ ಒಳ್ಳೇದು ಅಂತ. ಹಾಗೆ ಇಲ್ಲಿ ಆ ಹವಿರ್ಭಾವವನ್ನ ಸ್ವೀಕರಿಸುವ ಭಗವಂತನನ್ನ ನಾವಿಲ್ಲಿ ಹವಿರ್ಹರಿ ಅಂತೀವಿ. ನಾವು ಯಾವುದೇ ಉಚ್ಚಾರ ಮಾಡ್ಬೇಕಾದ್ರೆ ಹವಿಸ್ಸನ್ನ ಅರ್ಪಿಸಿದರು ಅದು ಸೇರುವುದು ಸರ್ವ ಶಬ್ದ ವಾಚ್ಯನಾದ ಭಗವಂತನನ್ನ. ಸರ್ವ ವೇದ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳೋ ಹಾಗೆ ಭಗವಂತನ ಎಲ್ಲಾ ಶಬ್ದಗಳಿಂದ ವಾಚ್ಯನಾದವನು. ಆದ್ದರಿಂದ ಯಾವ ಶಬ್ದವನ್ನ ಕೇಳಿದರೂ ಅದು ಸೇರುವುದು ಭಗವಂತನನ್ನೇ. ಹೀಗೆ ಹವಿಸ್ಸನ್ನ ಸ್ವೀಕರಿಸಿ ಭಕ್ತರ ಪಾಪಗಳನ್ನ ಬಗೆಹರಿಸುವ ಭಗವಂತನನ್ನ ನಾವಿಲ್ಲಿ ಹವಿರ್ಹರಿಹಿ ಅಂತ ಹೇಳ್ತೀವಿ. ಹಾಗೆ ಭಗವಂತನನ್ನ ಗಾಢವಾದ ಭಕ್ತಿಯಿಂದ ಪೂಜಿಸಿದಾಗ ಆತ ನಮ್ಮ ಒಳಗಣ್ಣಿಗೆ ಆತ ಕಾಣ್ತಾ ಹೋಗ್ತಾನೆ. ಹಾಗೂ ಜ್ಞಾನದಲ್ಲಿ ಕಾಣುವ ಭಗವಂತನ ಪ್ರಭೆ ಏನಿದೆ ಅದು ನೀಲವರ್ಣದಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ನೀಲಿ ಯಾಕೆ ಅಂದ್ರೆ ಈಗ ತಾನೇ ನಾನು ಹೇಳಿದ್ದೆ, ನೀಲಿ ಜ್ಞಾನದ ಸಂಕೇತ. ಅದು ಕೇವಲ ದೇಹದ ಬಣ್ಣ ಅಲ್ಲ, ದೇಹದ ಸುತ್ತಲಿನ ಪ್ರಭೆ ನೀಲಿ ವರ್ಣವಾಗಿದ್ದು ಜ್ಞಾನವನ್ನ ಕಾಣಿಸುವ ಭಗವಂತನನ್ನ ಹವಿರ್ಹರಿಹಿ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಸರ್ವ ಲಕ್ಷಣ ಲಕ್ಷಣ್ಯ ಅಂತ ತೆಗೆದುಕೊಂಡ್ರೆ ಭಗವಂತನ ರೂಪ ನಮ್ಮ ಕಲ್ಪನೆಗೆ ಮಿಗಿಲಾಗಿರೋದು. ಒಂದು ದೇಹ ಸೌಂದರ್ಯದ ಲಕ್ಷಣಗಳನ್ನ ಹೇಳ್ತಾ ಹೋದ್ರೆ ನಾವು ಏನು ಕಲ್ಪನೆ ಮಾಡ್ತೀವೋ ಅದಕ್ಕಿಂತ ಆತನ ರೂಪ ಏನಿದೆ ಪರಾಕಾಷ್ಠೆಯ ರೂಪ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅದು ತುಂಬಾ ಚೆನ್ನಾಗಿದ್ದಾನೆ. ಅವನ್ ಹೆಂಗ್ ಚೆನ್ನಾಗಿದ್ದಾನೆ, ಹೇಳಿದ್ವಲ್ಲ, ಇವ್ರಿಗಿಂತ ಚೆನ್ನಾಗಿದಾರ, ಅವ್ರಿಗಿಂತ ಚೆನ್ನಾಗಿದಾರ, ಇಲ್ಲ ಅವನು ಎಲ್ರಿಗಿಂತನೂ ಚೆನ್ನಾಗಿದ್ದಾನೆ. ಯಾಕೆ ಅಂತಂದ್ರೆ ಅವನ ರೂಪವನ್ನ ವರ್ಣನೆ ಮಾಡುವಂತಹ ಶಕ್ತಿ ನಮಗಿಲ್ಲ. ಜಗತ್ತಿನ ಎಲ್ಲ ಬಣ್ಣ ಅವನ ಬಣ್ಣವೇ ಆಗಿದೆ. ಆತ ವಿಶ್ವವರ್ಣ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ವಿಶ್ವವರ್ಣ ಅಂತ ಅಂದ್ರೆ 2 ಅರ್ಥ. ಒಂದು, ಜಗತ್ತಿನಲ್ಲಿ ಇರುವ ಎಲ್ಲ ಬಣ್ಣಗಳು ಅವನಲ್ಲೇ ಅಡಕವಾಗಿದೆ. ಇನ್ನೊಂದು ವರ್ಣ ಅಂದ್ರೆ ಪ್ರತಿಯೊಂದು ಭಾಷೆಯ ಮೂಲ ಭಗವಂತ ಅನ್ನೋದು ಸಹ ಅದರಲ್ಲಿ ಅಡಗಿರುತ್ತೆ. ಹಾಗಾಗಿ ಅಸಾಧಾರಣ ಗುಣಗಳಿಂದ ತುಂಬಿರುವ ಸರ್ವ ಲಕ್ಷಣಗಳ ನೆಲೆಯಾದ ಹಾಗೂ ಸೌಂದರ್ಯದ ಪರಾಕಾಷ್ಠೆಯ ಸ್ವರೂಪ ಹಾಗೂ ಸೌಂದರ್ಯದ ಸಾರವಾದ ಭಗವಂತನನ್ನ ಸರ್ವ ಲಕ್ಷಣ್ಯ ಅಂತ ಹೇಳ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಕೃಷ್ಣನ ಬಗ್ಗೆ ಮಾತಾಡೋದಾದ್ರೆ ಅವನು ತುಂಬಾ ಸುಂದರ ಮೂರ್ತಿ. ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇರ್ಬೋದು ಅಥವಾ ನನ್ನ ವಾಟ್ಸಪ್ ಅಲ್ಲಿ ಇರ್ಬೋದು, ಎಲ್ಲಾದ್ರಲ್ಲೂ ಒಂದು ಕೃಷ್ಣನ ವಿಗ್ರಹವನ್ನ ನೀವು ನೋಡ್ಬೋದು. ಅದು ಯಾವ ವಿಗ್ರಹ ಅಂತ ಅಂದ್ರೆ ಬೆಳವಾಡಿ ಕೃಷ್ಣ ಅಂತ ಹೇಳ್ತಾರೆ.
ಅದು ಹಳೇಬೀಡಿನ ಸಮೀಪ ಇರೋ ಬೆಳವಾಡಿ ಅನ್ನೋ ಒಂದು ಗ್ರಾಮ. ಅಲ್ಲಿ ಈ ಕೃಷ್ಣನನ್ನ ನಾವು ನೋಡ್ಬೋದು. ಅವನನ್ನ ಜಗತ್ತಿನಲ್ಲೇ ಇರೋ ಕೃಷ್ಣನ ಮೂರ್ತಿಗಳಲ್ಲಿ ಸುಂದರವಾದ ಮೂರ್ತಿ ಅಂತ ವರ್ಣನೆ ಮಾಡ್ತಾ ಹೋಗ್ತಾರೆ. ಅದು ಹೊಯ್ಸಳರ ಕಾಲದ ದೇವಸ್ಥಾನನೇ. ಸಾಮಾನ್ಯ ನೀವು ಹೊಯ್ಸಳರ ಕಾಲದ ಯಾವುದೇ ದೇವಸ್ಥಾನ ನೋಡಿದ್ರು ಅಲ್ಲೊಂದು ಕೃಷ್ಣ ಇದ್ದೇ ಇರ್ತಾನೆ. ಆ ಈ ಹೊಯ್ಸಳರ ಸಾಮ್ರಾಜ್ಯ ಎಲ್ಲೆಲ್ಲಿತ್ತೋ ಅಲ್ಲೆಲ್ಲ ನೀವು ನರಸಿಂಹ ಹಾಗೂ ಕೃಷ್ಣನ ಸಾಮಾನ್ಯವಾಗಿ ನೋಡ್ತೀರಾ. ಕೃಷ್ಣ ಎಲ್ಲಾ ದೇವಸ್ಥಾನದಲ್ಲೂ ಒಂದೇ ತರ ಇದೆ ವಿಗ್ರಹ, ಹೆಚ್ಚು ಕಮ್ಮಿ. ಆದ್ರೆ ಈ ಬೆಳವಾಡಿಯ ಕೃಷ್ಣ ತುಂಬಾ ಸುಂದರದಲ್ಲಿ ಸುಂದರವಾದಂತಹ ಮೂರ್ತಿ ಅಂತ ಹೇಳ್ತಾರೆ. ಇಲ್ಲಿ ಸೌಂದರ್ಯದ ಲಕ್ಷಣ ಅಂತವಂತಲ್ಲ, ಹಾಗಾಗಿ ಆ ಈ ನನ್ನ ಕೃಷ್ಣನ ಬಗ್ಗೆ ಬರ್ತಾ ಹೋಯ್ತು. ಇವತ್ತು ನನಗೂ ಏನಾದ್ರೂ ಕೃಷ್ಣನ ಬಗ್ಗೆ ಇಷ್ಟೊಂದು ಪ್ರೀತಿ ಇದೆ ಅಂದ್ರೆ ಅದಕ್ಕೂ ಸಹ ಕಾರಣ ಈ ಬೆಳವಾಡಿ ಕೃಷ್ಣನೇ. ಏಕೆಂದ್ರೆ ಅವ್ನ್ ನೋಡಿದ ತಕ್ಷಣ ನನಗೂ ಅವನ ಬಗ್ಗೆ ಇನ್ನೂ ತಿಳ್ಕೋಬೇಕು ಅನ್ನೋ ಆಸೆ ಮೂಡಿದ್ದಂತೂ ನಿಜ. ಹಾಗಾಗಿ ಆತ ಸರ್ವ ಲಕ್ಷಣ ಲಕ್ಷಣ್ಯ. ಇನ್ನು ಲಕ್ಷ್ಮೀವಾನ್ ಅಂತ ಮುಂದಿನ ನಾಮವನ್ನ ತೆಗೆದುಕೊಂಡ್ರೆ, ಭಗವಂತ ಪ್ರಕೃತಿ ಮಾತೆ ಶ್ರೀ ಲಕ್ಷ್ಮಿಯನ್ನ ಸದಾ ತನ್ನ ಎದೆಯಲ್ಲಿ ಧರಿಸಿರ್ತಾನೆ. ಲಕ್ಷ್ಮಿ ರಹಿತ ನಾರಾಯಣನನ್ನ ನಾವು ಎಂದೂ ಸಹ ನೋಡೋದಿಲ್ಲ. ಕೆಲವೊಮ್ಮೆ ನಾವು ಅನ್ಕೊಳ್ತೀವಿ ಇಲ್ಲಿ ನಾರಾಯಣ ಒಬ್ನೇ ಇದ್ದಾನೆ, ಕೇಶವ ಒಬ್ನೇ ಇದ್ದಾನೆ ಅಂತ. ಇಲ್ಲರಿ, ಅವನು ತನ್ನ ಹೃದಯದಲ್ಲಿ ಸದಾ ನೆಲೆಸಿರ್ತಾನೆ. ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಈ ಸೃಷ್ಟಿಯನ್ನ ಭಗವಂತ ಲಕ್ಷ್ಮಿ ಸಮೇತವಾಗಿ ನಿರ್ಮಿಸಿದಾನೆ. ಇದಕ್ಕೆ ಎಕ್ಸಾಂಪಲ್ ನಮ್ಮ ಭಗವದ್ಗೀತೆಯಲ್ಲೇ ಹೇಳ್ತಾ ಹೋಗ್ತಾರೆ. ಯಾಕೆ ಅಂದ್ರೆ ಪ್ರಕೃತಿ ಮಾತೆಗೆ ಈ ಸೃಷ್ಟಿ ಕಾರ್ಯವನ್ನ ಹಾಗೂ ನಮ್ಮನ್ನ ಪರಿಪಾಲನೆಯನ್ನ ಮಾಡುವಂತಹ ಜವಾಬ್ದಾರಿಯನ್ನ ಭಗವಂತ ಕೊಟ್ಟಿದ್ದಾನೆ. ಆ ಲಕ್ಷ್ಮಿಯ 3 ರೂಪಗಳೇ ರಜೋಗುಣ, ತಮೋಗುಣ, ಸತ್ವಗುಣದ ಅಧಿದೇವತೆಗಳು. ಅವರೇ ನಮ್ಮನ್ನ ಹಗ್ಗದಿಂದ ಕಟ್ ಹಾಕಿರೋದು ಅಲ್ವಾ? ನೋಡಿ, ನಮ್ಗೆ ಅಲ್ಲಿ ಎಲ್ಲವುದನ್ನ ತುಂಬಾ ಡೀಟೇಲ್ ಆಗಿ ತಗೊಂಡಿರೋದಕ್ಕೆ ನಮ್ಗಿಲ್ಲಿ ಹೌದು ಇದು ನಮಗೆ ಗೊತ್ತು ಅಂತ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಲಕ್ಷ್ಮಿ ಸಮೇತನೇ ಭಗವಂತ ಈ ಎಲ್ಲ ಕಾರ್ಯವನ್ನ ಸೃಷ್ಟಿ ಮಾಡ್ತಾನೆ. ಹಾಗಿದ್ರೆ ಲಕ್ಷ್ಮಿನೇ ಮುಖ್ಯನಾ ಅಂದ್ರೆ ಇಲ್ಲ, ಲಕ್ಷ್ಮಿ ಮುಖ್ಯ ಆಗೋದಿಲ್ಲ. ಯಾಕೆಂದ್ರೆ ಲಕ್ಷ್ಮಿಯೂ ಸಹ ಅವನ ಆಜ್ಞೆಯಂತೆ ಆಕೆ ನಡೆದುಕೊಳ್ತಾಳೆ. ಹಾಗಾಗಿ ಇಂತಹ ಭಗವಂತನನ್ನ ಲಕ್ಷ್ಮೀವಾನ್ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇದು ಒಂದು ರೀತಿಯಾದಂತಹ ಅನ್ವರ್ಥನಾಮ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಸಮಿತಿಂಜಯ ಅಂತ ತೆಗೆದುಕೊಂಡ್ರೆ, ಸಮಿತಿ ಅಂದ್ರೆ ಯುದ್ಧ ಅಂತ. ಭಗವಂತ ಅಸುರರನ್ನ ಯುದ್ಧದಲ್ಲಿ ಗೆದ್ದವನು. ನಮ್ಮ ದೈಹಿಕ ಸಾಂಸಾರಿಕ ಯುದ್ಧವನ್ನ ನಮಗೆ ಜಯ ತಂದುಕೊಡುವನು, ಹಾಗೂ ನಮ್ಮನ್ನು ಈ ಸಂಸಾರ ಸಾಗರದಿಂದ ಮುಕ್ತ ಮಾಡುವವನು. ನಮ್ಮನ್ನ ಎಲ್ಲ ನೋವುಗಳಿಂದ ಎಲ್ಲವನ್ನ ನಾಶ ಮಾಡುವ ಭಗವಂತನನ್ನ ಸಮಿತಿಂಜಯ ಅಂತ ಹೇಳ್ತೀವಿ. ಅದಕ್ಕೇನೆ ನಾವು ವಿಷ್ಣು ಸಹಸ್ರನಾಮದ ಕೊನೆಗೆ ಆರ್ಥ ವಿಷಣ್ಣ ಶಿಥಿಲಾಶ್ಚ ಭೀತಾಃ ಘೋರೇಷು ಚ ವ್ಯಾಧಿಷು ವರ್ತಮಾನಾಃ ಸಂಕೀರ್ಚ್ಯ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತ ದುಃಖ ಸುಖಿನೋ ಭವಂತು ಅಂತ ಹೇಳ್ತಾ ಹೋಗ್ತೀವಿ. ಏಕೆಂದ್ರೆ ನಮ್ಮ ಎಲ್ಲ ದುಃಖಗಳನ್ನ ಪರಿಹರಿಸುವ ಏಕೈಕ ಮದ್ದು ಭಗವಂತ. ನನ್ ಕೈಲಾಗ್ತಾ ಇಲ್ಲ, ಐ ಆಮ್ ಟಯರ್ಡ್, ಐ ಆಮ್ ಗಿವ್ ಅಪ್ ಅಂದಾಗ ಭಗವಂತ ಯಾವುದೋ ಮೂಲಕ ನಮಗೆ ಎಲ್ಲವನ್ನ ತಿಳಿಸ್ತಾ ಹೋಗ್ತಾನೆ. ಇನ್ನು ಮುಂದಿನ ಶ್ಲೋಕವನ್ನ ತಗೊಳ್ಳೋದಾದ್ರೆ, ವೀಕ್ಷರೋರೋಹಿತೋ ಮಾರ್ಗೋ ಹೇತುರ್ಧಾಮೋದರ ಸಹ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ. ವೀಕ್ಷರಃ, ಕ್ಷರ ಅನ್ನೋ ಪದದ ಒಂದು ಅರ್ಥ ನಿರಂತರವಾಗಿ ಕೊಡೋನು ಅಂತ, ಇನ್ನೊಂದು ಅರ್ಥ ನಾಶ ಮಾಡೋನು ಅಂತ. ಇಲ್ಲಿ ವೀಕ್ಷರ ಅಂದ್ರೂ ಸಹ ವಿವಿಧ ಫಲವನ್ನೀಯುವ ಭಗವಂತ, ಹಾಗೂ ನಾಶವಿಲ್ಲದ್ದು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಅಂದ್ರೆ ಭಗವಂತ ನಿರಂತರವಾಗಿ ಬಯಸಿದ್ದನ್ನ ಕೊಡುವ ನಾಶವಿಲ್ಲದ ಶಕ್ತಿ. ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೂ ಕೊನೆಗೆ ನನಗ್ ಮೋಕ್ಷ ಕೊಡಪ್ಪ ಅಂತಾನು ನಾವು ಅವನ ಕಾಲನ್ನೇ ಹಿಡಿಬೇಕೆ ವಿನಃ ಇನ್ಯಾರ ಕಾಲ ಹಿಡಿದ್ರು ನಮಗೆ ಮೋಕ್ಷ ಸಿಕ್ಕೋದಿಲ್ಲ. ಹಾಗಾಗಿ ಈ ಯಾವ ರೀತಿ ಹೇಳ್ತಾರೆ ಅಂದ್ರೆ, ಕೇಳಿದ್ರೆ ಕೇಳಬೇಕು, ಭಗವಂತನನ್ನ ಕೇಳಬೇಕು ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂದ್ರೆ ಇನ್ನೊಬ್ಬರನ್ನ ಕೇಳಿದರೆ ಅವ್ರು ಎಷ್ಟು ಕೊಡ್ತಾರೋ ನಮಗೆ ಗೊತ್ತಿಲ್ಲ. ಏಕೆಂದ್ರೆ ಸಾಮಾನ್ಯವಾಗಿ ಯಾರತ್ರನಾರು ನಾವು ಕೇಳ್ಬೇಕಾದ್ರೆ ನಮಗೂ ಮುಜುಗರ ಆಗತ್ತೆ.
ಅಯ್ಯೋ ಇವ್ರು ಕೊಡ್ತಾರಾ ಕೊಡಲ್ವಾ, ಅದು ಅಪ್ಪ ಅಮ್ಮ ಯಾರೇ ಆಗಿರಬಹುದು. ಆದ್ರೆ ಭಗವಂತನನ್ನ ಕೇಳಿದಾಗ ಮಾತ್ರ ಭಕ್ತರ ಅಭೀಷ್ಟಗಳ ಮಳೆಯನ್ನ ಆತ ಸುರಿಸ್ತಾ ಹೋಗ್ತಾನೆ. ಆದ್ರೆ ಭಗವಂತನನ್ನ ನಾವು ಹೇಗ್ ಕೇಳಬೇಕು ಅಂತ ಅಂದ್ರೆ, ಭಗವಂತ ನನಗೆ ಇದು ಬೇಕು ಅದು ಬೇಕು ಅಂತಾನೆ ಸಾಮಾನ್ಯ ನಾವು ಕೇಳೋದು ಅಲ್ವಾ? ಮನೆ ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು. ನೋ, ಇಲ್ಲಿ ಬೇಕು ಅಂತ ಕೇಳಿದಾಗ ಒಂದು ಬೌಂಡ್ರಿನ ನಾವು ಹಾಕೊಂಡಂಗೆ. ಆದ್ರೆ ನಾವು ಹೇಗೆ ಕೇಳಬೇಕು ಅಂದ್ರೆ, ಭಗವಂತ ನನಗೇನ್ ಬೇಕು ಎನ್ನುವುದು ನನಗ್ ಗೊತ್ತಿಲ್ಲ. ನನಗೇನ್ ಬೇಕೋ ಅದನ್ನ ನೀನು ಕೊಡು ಅಂತ ನಾವು ಕೇಳ್ಬೇಕಂತ. ಯಾಕೆ ಅಂತ ಅಂದ್ರೆ, ನಾವು ಕೇಳೋದು ನಮ್ಗದು ಒಳಿತೋ ಕೆಡುಕೋ ನಮಗ್ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಆ ಯಾವ ಸಮಯದಲ್ಲಿ ನಾವು ಏನನ್ನ ಕೇಳಬೇಕು ಅಂತ ನಮಗ್ ಗೊತ್ತಾಗೋದಿಲ್ಲ. ಆದ್ರೆ ಅವನಿಗೆ ಗೊತ್ತಿರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು. ನಾವು ಭಗವಂತನ ಮುಂದೆ ನಿಂತ್ಕೊಂಡು ನಮ್ಗೆ ಇನ್ನೂ ಏನಾದ್ರೂ ಕೇಳಲೇಬೇಕು ಅಂತ ಅನ್ಸಿದ್ರೆ, ಭಗವಂತ ನೀನ್ ನನಗೆ ಅದು ಕೊಡು ಇದು ಕೊಡು ಅನ್ನೋದಲ್ಲ. ನನಗ್ ಯಾವ್ದು ಒಳ್ಳೇದೋ ಅದ್ ನೀನ್ ಕೊಡಪ್ಪ ಅಂತ ನಾವು ಕೇಳ್ಕೊಬೇಕಂತೆ. ಹೀಗೆ ಅನಂತ ಕಾಲದಲ್ಲಿ ನಿರಂತರವಾಗಿ ಕೊಡುವ ಭಗವಂತ ಹಾಗೂ ಕೊಟ್ಟ ಫಲವನ್ನ ದುರುಪಯೋಗ ಮಾಡ್ಕೊಂಡ್ರೆ ಅದನ್ನ ಕಸಿದುಕೊಳ್ಳುವ ಭಗವಂತ. ಉದಾಹರಣೆ ಭಸ್ಮಾಸುರ. ನಮ್ಮೆಲ್ರಿಗೂ ಗೊತ್ತು. ಭಸ್ಮಾಸುರ ವರವನ್ನ ಪಡಿತಾನೆ. ಯಾರಿಂದ? ಶಿವನಿಂದ. ಯಾರ ಮೇಲ್ ನಾನ್ ಕೈ ಇಟ್ರುನು ಅವ್ರು ಭಸ್ಮ ಆಗ್ಬಿಡ್ಬೇಕಪ್ಪ ಅಂತ. ಆಗ ಶಿವ ತಥಾಸ್ತು ಅಂತಾನೆ. ಯಾಕೆಂದ್ರೆ ಅವ್ನು ಭೋಲೆನಾಥ. ತಗೊಳಪ್ಪ, ನೀನ್ ತುಂಬಾ ಕಷ್ಟ ಪಟ್ಟಿದ್ಯಾ. ಹೌದಾ, ನೀನ್ ನಿಜವಾಗ್ಲೂ ಕೊಟ್ಟಿದ್ ವರ್ಕ್ ಆಗುತ್ತೋ ವರ್ಕ್ ಆಗಲ್ವೋ ನೋಡ್ತೀನಿ ಇರು, ನಿನ್ ಮೇಲೆ ಫಸ್ಟ್ ಕೈ ಇಡ್ತೀನಿ ಅಂದಾಗ ಶಿವ ಅಲ್ಲಿಂದ ಮೊದ್ಲು ಪರಾರಿ ಆಗೋಗ್ತಾನೆ. ಅಯ್ಯೋ ನಾನು ಎಂತ ವರ ಕೊಟ್ಬಿಟ್ನಪ್ಪ ಅಂತ. ಕೊನೆಗೆ ದೇವಾನು ದೇವತೆಗಳಿಗೆಲ್ಲ ತುಂಬಾ ತೊಂದರೆ ಕೊಟ್ಟು ತುಂಬಾ ಪೀಡಿಸ್ಬಿಡ್ತಾನೆ. ಕೊನೆಗೆ ಮೋಹಿನಿ ಅವತಾರದಲ್ಲಿ ಬಂದು ಆತನನ್ನ ಮೋಹಿಸಿ ಏನ್ ಮಾಡ್ತಾನೆ, ಬಾ ನನ್ನ ಜೊತೆ ನೃತ್ಯದಲ್ಲಿ ಗೆಲ್ಲುವಂತೆ, ನಾನು ಹೆಂಗ್ ನೃತ್ಯ ಮಾಡ್ತೀನೋ ನೀನ್ ಹಂಗ್ ಮಾಡು ಅಂತ ಅನ್ಬಿಟ್ಟು ನೃತ್ಯ ಮಾಡ್ತಾ 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 ಅವನನ್ನ ಮಾಯೆಯ ಕಡೆ ಎಳೆದುಕೊಂಡು ಹೋಗಿ ಅವನ ಕೈಯನ್ನ ಅವನ ಕೈ ಮೇಲೆ ಅಂದ್ರೆ ಅವನ ತಲೆ ಮೇಲೆ ಇಡಿಸಿ ಅವನನ್ನ ಭಸ್ಮ ಮಾಡ್ಬಿಡ್ತಾನೆ. ಅದಕ್ಕೆ ಹೇಳಿದ್ದು, ಅಂದ್ರೆ ಎಲ್ಲಾ ವರಗಳು ಅಷ್ಟೇ. ನಾವು ಹಲವಾರು, ಇಲ್ಲಿ ಭಸ್ಮಾಸುರ ಒಂದು ಎಕ್ಸಾಂಪಲ್ ಅಷ್ಟೇ. ಎಲ್ಲಾ ರಾಕ್ಷಸರು ಮಾಡಿದ್ದು ಅದೇ ಕೆಲಸವನ್ನ. ವರವನ್ನ ಪಡಿತಾರೆ, ವರ ಪಡೆದ ತಕ್ಷಣ ಅದು ದುರುಪಯೋಗ. ಅದ್ರ ಬದಲು ಯಾವಾಗ ನಾವು ಸದುಪಯೋಗ ಮಾಡ್ಕೊಳ್ತೀವೋ ನೋಡಿ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮತ್ತೆ ಬಲಿ ಚಕ್ರವರ್ತಿ ಬರ್ತಾ ಹೋಗ್ತಾನೆ. ಯಾಕೆ ಅಂದ್ರೆ ಅವನಿಗೆ ಅತಿಯಾದ ಆಸೆ ಬರುತ್ತೆ. ಇಲ್ಲ, ನಾನು ಇಂದ್ರ ಪದವಿಯನ್ನೇ ಗೆಲ್ಬೇಕು ಅಂತ. ಕೊನೆಗೆ ಅದು ಸಾಧ್ಯ ಇಲ್ಲ ಅಂದಾಗ ಆತನಿಗೆ 3 ಹೆಜ್ಜೆಯ ಮೂಲಕ ಎಲ್ಲಿಡ್ಲಿ ಅಂತ ಕೇಳ್ತಾನೆ, ವಾಮನ ರೂಪಿಯಾಗಿ ಬಂದಂತಹ ಭಗವಂತ. ಕೊನೆಗೆ ಅವನ್ ಸರೆಂಡರ್ ಆಗ್ಬಿಡ್ತಾನೆ. ಇಲ್ಲ, ನನಗ್ ಗೊತ್ತಾಯ್ತು ನಾನ್ ಮಾಡಿದ ತಪ್ಪು ಅಂತ. ಯಾವಾಗ ಅವನ್ ಸರೆಂಡರ್ ಆದ, ನೀನು ಚಿರಂಜೀವಿ ಆಗು ಅಂತ ಹೇಳ್ಬಿಡ್ತಾನೆ. ಸಪ್ತ ಚಿರಂಜೀವಿಗಳಲ್ಲಿ ಬಲಿ ಚಕ್ರವರ್ತಿ ಸಹ ಒಬ್ಬ. ಇಲ್ಲಿ ನಾನು ರಾಕ್ಷಸರ ಎಕ್ಸಾಂಪಲ್ ಯಾಕೆ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ನಮ್ಮಲ್ಲಿರುವಂತಹ ಆ ರಾಕ್ಷಸತನ ಯಾವಾಗ ಹೆಚ್ಚಾಗ್ತಾ ಹೋಗುತ್ತೆ ಆಗ ಭಗವಂತ ನಮ್ಮನ್ನ ಸಂಹಾರ ಮಾಡ್ತಾನೆ. ಯಾವಾಗ ನಾವು ಭಗವಂತನಿಗೆ ಸರೆಂಡರ್ ಆಗ್ತಾ ಹೋಗ್ತೀವಿ ಆಗ ಭಗವಂತ ನಮ್ಗೆ ಫಲ ಕೊಡ್ತಾ ಹೋಗ್ತಾನೆ. ಇದಕ್ಕೆ ಭಸ್ಮಾಸುರ ಇರ್ಬೋದು ಅಥವಾ ಬಲಿ ಚಕ್ರವರ್ತಿ ಇರ್ಬೋದು, ಇದು ನಮ್ಗೆ ಜ್ಞಾಪಿಸ್ತಾ ಹೋಗುತ್ತೆ ಅಷ್ಟೆ. ಇನ್ನು ರೋಹಿತ ಅಂತ ಮುದ್ದಿನ ನಾಮವನ್ನ ತೆಗೆದುಕೊಂಡ್ರೆ ಭಗವಂತ ಕೆಂಪು ಬಣ್ಣದವನು ಅನ್ನೋ ಅರ್ಥ ಮೇಲ್ನೋಟಕ್ಕೆ ಬರ್ತಾ ಹೋಗುತ್ತೆ. ಇಲ್ಲಿ ಉಪನಿಷತ್ತಿನಲ್ಲಿ ಹೇಳುವಂತೆ ಅಜಂ ಏಕಂ ಲೋಹಿತ ಶುಕ್ಲ ಕೃಷ್ಣಂ ಅಂತ ಹೇಳ್ತಾರೆ. ಅಂದ್ರೆ ಅಜ ಅಂದ್ರೆ 3 ಬಣ್ಣದವನು ಅಂತ. ಅಂದ್ರೆ ಇಲ್ಲಿ ಅಜ ಅಂದ್ರೆ ಆಡು ಅಲ್ಲ, ಆಡು ಅಂದ್ರೆ ಹುಟ್ಟಿಲ್ಲದ ಆದಿ ತತ್ವ ಅನ್ನೋದು ಇಲ್ಲಿ ಬರ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ 3 ಬಣ್ಣ ಅಂದ್ರೆ ಕೆಂಪು, ಬಿಳಿ, ಕಪ್ಪು. ಈ 3 ಏನಾಗುತ್ತೆ, ಕ್ರಮವಾಗಿ ಸೃಷ್ಟಿ ಸ್ಥಿತಿ ಸಂಹಾರವನ್ನ ಸೂಚಿಸ್ತಾ ಹೋಗುತ್ತೆ. ಸೃಷ್ಟಿಗೆ ಕಾರಣನಾದ ಭಗವಂತ ಕೆಂಪು ಬಣ್ಣದಲ್ಲಿರ್ತಾನೆ. ಹಾಗಾಗಿ ಆತನನ್ನ ರೋಹಿತ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಅಂದ್ರೆ ಕೆಂಪು, ಕಪ್ಪು, ಬಿಳಿ, ನೀಲಿ ಇದೆಲ್ಲ ಅವನ ಬಣ್ಣ ಅಲ್ಲ. ನಾವು ಕೃಷ್ಣ ಅಂದ ತಕ್ಷಣ ನೀಲಿ ಬಣ್ಣದಲ್ಲಿದ್ದಾನೆ, ರಾಮ ಅಂದ ತಕ್ಷಣ ನೀಲಿ ಬಣ್ಣದಲ್ಲಿದ್ದೀನಿ, ನೋ. ಅದು ಅವನ ಸ್ವರೂಪವನ್ನ ಅಂದ್ರೆ ಅವನಲ್ಲಿರುವಂತಹ ವಿಶೇಷ ಲಕ್ಷಣಗಳನ್ನ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇನ್ನು ಮಾರ್ಗ ಅಂತ ತೆಗೆದುಕೊಂಡ್ರೆ ಭಗವಂತ ಜ್ಞಾನಿಗಳು ಹುಡುಕುವ ತತ್ವ, ಮುಕ್ತಿಗೆ ಹೆದ್ದಾರಿ ಭಗವಂತನಾಗಿದ್ದಾನೆ. ಎಲ್ಲರೂ ಕೊನೆಗೆ ಹೋಗಿ ಸೇರಬೇಕಾಗಿ ಹುಡುಕಬೇಕಾದಂತಹ ಶಕ್ತಿ ಆತ. ಹಾಗೆ ಸಂಸಾರವನ್ನ ದಾಟಿಸುವ
ದೋಣಿಯಲ್ಲಿ ಅವನೇ ಅಂಬಿಗನಾಗಿ ಕುಳಿತಿರ್ತಾನೆ. ಹಾಗಾಗಿ ಆ ಅವನನ್ನೇ ನಾವು ಹೋಗಿ ಸೇರ್ಬೇಕು. ಒಂದೇ ಒಂದು ಮಾರ್ಗ ಯಾವ್ದಪ್ಪ ಅಂದ್ರೆ ಶರಣಾಗತಿ. ನಮ್ಮಲ್ಲಿ ಶರಣ ಶರಣಾದ ಭಕ್ತಿಗೆ ಮುಕ್ತಿಯನ್ನ ಭಗವಂತನೇ ತೋರಿಸಿರೋದಕ್ಕೆ ಹಲವಾರು ಉದಾಹರಣೆಗಳಿದೆ. ಭಗವಂತನನ್ನ ಸೇರುವ ದಾರಿ ನಮ್ಮ ಹೊರ ಪ್ರಪಂಚದಿಂದ ಹುಡುಕಿದ್ರೆ ನಮ್ಗದು ಸಿಕ್ಕೋದಿಲ್ಲ. ನಾವು ನಮ್ಮ ಹೊರ ಪ್ರಪಂಚವನ್ನ ಬಿಟ್ಟು ನಮ್ಮೊಳಗಿರುವ ಭಗವಂತನನ್ನ ನೋಡುವ ಪ್ರಯತ್ನ ಮಾಡಿದಾಗ ಮಾತ್ರ ಅದು ಸಾಧ್ಯವಾಗತ್ತೆ. ನಮ್ಮನ್ನ ಭಗವಂತನತ್ರ ಕೊಂಡೊಯ್ಯಬಲ್ಲುದು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಭಗವಂತನನ್ನ ಹುಡುಕಬೇಕು ಅಂದ್ರೆ ಎಲ್ಲೋ ಅಲ್ಲ, ನಮ್ಮೊಳಗಿರೋ ಭಗವಂತನನ್ನ ನಾವು ಹುಡುಕಬೇಕು. ಇನ್ನು ಹೇತುಹು ಅಂತ ತೆಗೆದುಕೊಂಡ್ರೆ, ಹೇತು ಅಂದ್ರೆ ಎಲ್ಲಕ್ಕೂ ಕಾರಣಕರ್ತ ಭಗವಂತ. ಇಡೀ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮಕ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲಕ್ಕೂ ಕಾರಣಕರ್ತ ಭಗವಂತನನ್ನ ನಾವಿಲ್ಲಿ ಹೇತುಹು ಅಂತ ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಮುಂದಿನ ನಾಮ ಭಗವಂತನ ವಿಶೇಷ ನಾಮ ದಾಮೋದರ. ಮೇಲ್ನೋಟಕ್ಕೆ ತಾಯಿ ಹೊಟ್ಟೆಗೆ ಹಗ್ಗವನ್ನು ಕಟ್ತಾಳೆ, ಹಾಗಾಗಿ ಆತನನ್ನು ದಾಮೋದರ ಅಂತ ಹೇಳ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಕೃಷ್ಣನ ಬಾಲ್ಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಘಟನೆ ನಮಗೆ ಕಣ್ಮುಂದೆ ಬರ್ತಾ ಹೋಗುತ್ತೆ. ಆದರೆ ಈ ದಾಮೋದರ ಅಂತ ಹೇಳಬೇಕಾದ್ರೆ ಒಂದು ವಿಶೇಷವಾದ ಅರ್ಥ ಬರ್ತಾ ಹೋಗುತ್ತೆ. ಅದೇನು ಅಂದರೆ ದಾಮ ಪ್ಲಸ್ ಉದರ ದಾಮೋದರ ಅಂತ. ಅಂದರೆ ದಾಮ ಅಂದರೆ ಮದ ಉಳ್ಳವರಿಗೆ ಒಲಿಯುವ ಅಂತ. ದಮ ಅಂದರೆ ಮದದ ಪದದ ವಿರುದ್ಧ ಪದ ಅಂತ ಹೇಳ್ತಾರೆ. ಹಾಗಾಗಿ ಮದ ಇಲ್ಲದವರಿಗೆ ದಮ ಅಂತ ಹೇಳ್ತಾರೆ. ಆದ್ದರಿಂದ ಇಂದ್ರಿಯಗಳ ಸ್ವಾಧೀನ ಉಳ್ಳವರಿಗೆ. ಹಾಗೆಯೇ ಇಲ್ಲಿ ಉದರ ಅಂತ ಹೇಳಿದ್ರೆ ಉತ್ ಪ್ಲಸ್ ಅರ. ಅರ ಅಂದರೆ ದೋಷ, ಉದರ ಅಂದರೆ ಸರ್ವ ದೋಷಗಳನ್ನು ದಾಟಿ ನಿಂತ ಪರಿಪೂರ್ಣವಾದ ವಸ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ದಾಮೋದರ ಅಂದರೆ ಇಂದ್ರಿಯ ನಿಗ್ರಹ ಉಳ್ಳವರು, ತಿಳಿಯಬಹುದಾದ, ಅಳತೆಗೆ ಸಿಗದ, ಎಂದು ನಾಶವಿಲ್ಲದ, ಎಲ್ಲಕ್ಕಿಂತಲೂ ಮಿಗಿಲಾದ ಅಮಿತವನ್ನು ಕೊಡಬಲ್ಲ ಭಗವಂತ ಹಾಗೂ ದೋಷರಹಿತ ತತ್ವ ಭಗವಂತನನ್ನು ನಾವಿಲ್ಲಿ ದಾಮೋದರ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಸಹಹ ಅಂತ ತೆಗೆದುಕೊಂಡ್ರೆ ಭಗವಂತ ಎಂದೂ ತಾಳ್ಮೆಗೆಡುವುದಿಲ್ಲ. ಆತ ಸಹನಾಮೂರ್ತಿ. ಹಾಗೆ ದುಷ್ಟ ಶಕ್ತಿಗಳನ್ನು ಗೆದ್ದವನು ಹಾಗೂ ಭಕ್ತರ ಅಪರಾಧವನ್ನು ಕ್ಷಮಿಸುವ ಕರುಣಾಳು ಭಗವಂತನನ್ನು ನಾವಿಲ್ಲಿ ಸಹ ಅಂತ ಹೇಳಿ ಕರಿತಾ ಇದ್ದೀವಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಜನ್ಮದಲ್ಲಿ ನಾವು 100 ಜನ್ಮಕ್ಕೆ ಆಗುವಷ್ಟು ತಪ್ಪುಗಳನ್ನು ಮಾಡ್ತೀವಿ. ಆದರೆ ಎಲ್ಲ ತಪ್ಪುಗಳನ್ನು ಭಗವಂತ ಮನ್ನಿಸ್ತಾ ಬರ್ತಾನೆ. ಹಾಗಾಗಿ ಆತ ಸಹ. ಇನ್ನು ಮಹೀಧರ ಅಂತ ತೆಗೆದುಕೊಂಡ್ರೆ ನಿಘಂಟಿನಲ್ಲಿ ಮಹೀಧರ ಪದಕ್ಕೆ ಅರ್ಥ ಹುಡುಕ್ತಾ ಹೋದಾಗ ಭೂಮಿಯನ್ನು ಅಂದರೆ ಬೆಟ್ಟ ಗುಡ್ಡಗಳನ್ನು ಹೊತ್ತವ ಅಂತ ಅರ್ಥ ಬರ್ತಾ ಹೋಗುತ್ತೆ. ಇಲ್ಲಿ ಬೆಟ್ಟಗಳು ಭೂಮಿಯ ಮೇಲ್ಭಾಗದಲ್ಲಿದ್ದರೂ ಸಹ ಇವು ಭೂಮಿಯ ಸ್ಥಿರವಾಗಿರೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ಆದರೆ ಇದು ಮಹೀಧರ ಅನ್ನುವ ಲೌಕಿಕ ಅರ್ಥ ಅಂತ ಹೇಳ್ತಾ ಹೋಗ್ತಾರೆ. ಆದರೆ ನಿಜವಾಗಿಯೂ ಈ ಭೂಮಿಯನ್ನು ಹೊತ್ತವನು ಹಾಗೂ ಭೂಮಿ ಸ್ಥಿರವಾಗಿರುವಂತೆ ಹಿಡಿದು ಕಾಪಾಡುವವನು ಭಗವಂತ ಮಾತ್ರ. ಹಾಗಾಗಿ ಭೂಮಿ ಆಕಾಶದಲ್ಲಿ ಸಂಕರ್ಷಣಾ ಶಕ್ತಿಯಿಂದ, ಈ ಸಂಕರ್ಷಣಾ ಶಕ್ತಿಯನ್ನು ಶೇಷ ಶಕ್ತಿ ಅಂತಲೂ ಕರಿತಾ ಹೋಗ್ತಾರೆ. ಹಾಗೂ ವಾತಾವರಣದಲ್ಲಿ ವಾಯು ಶಕ್ತಿಯಿಂದ ನಿಂತಿದೆ. ಇವೆಲ್ಲವನ್ನು ಭಗವಂತ ಹೊತ್ತಿದ್ದಾನೆ. ಹೀಗೆ ಭೂಮಿಯನ್ನು, ಈ ಸಂಪೂರ್ಣ ಜಗತ್ತನ್ನು ಧರಿಸಿರುವ ಭಗವಂತನನ್ನು ಮಹೀಧರ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೇವೆ. ಹಾಗೆಯೇ ನಾನು ನನ್ನಿಂದ ಅನ್ನುವ ಅಹಂಕಾರವನ್ನು ಬಿಟ್ಟು ನಮ್ಮೆಲ್ಲರನ್ನ ಈ ಪ್ರಕೃತಿಯನ್ನು ಹೊತ್ತ ಸಮರ್ಥ ಶಕ್ತಿ ಭಗವಂತ. ಹಾಗಾಗಿ ಈ ಎಲ್ಲವೂ ತಿಳಿದಿರೋದು ಭಗವಂತನಿಗೆ ಮಾತ್ರ. ಹಾಗಾಗಿ ನಮಗೆ ಸತ್ಯದ ಸಾಕ್ಷಾತ್ಕಾರ ಆಗ್ತಾ ಹೋಗುತ್ತೆ. ಯಾವಾಗ ಅಂದರೆ ನಾವು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾದಾಗ ಮಾತ್ರ. ಇನ್ನು ಮುಂದಿನ ನಾಮ ಮಹಾಭಾಗ. ನಾವು ಪೂಜೆಯಲ್ಲಿ ಅರ್ಪಿಸೋ ಪೂಜೆಯ ಮುಖ್ಯ ಭಾಗ ಹೋಗಿ ಸೇರುವುದು ಭಗವಂತನಿಗೆ. ನಾವು ಯಾವುದೇ ದೇವರನ್ನು ಆರಾಧನೆ ಮಾಡಿದ್ರು, ಇದಕ್ಕೆ ಉದಾಹರಣೆ ಅನ್ನೋ ಹಾಗೆ ಭಗವದ್ಗೀತೆಯಲ್ಲೇ ಭಗವಂತ ಹೇಳ್ತಾ ಹೋಗ್ತಾನೆ, ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತಾನಾಂ ಪ್ರಭುರೇವಚ ಅಂತ ಅಲ್ವಾ. ಹಾಗಾಗಿ ಭಗವಂತನೇ ಹೇಳ್ತಾ ಹೋಗ್ತಾನೆ,
ಇಲ್ಲಿ ಈ ಸರ್ವ ಯಜ್ಞಗಳ ಭೋಕ್ತಾರ ನಾನು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ತಾನೇ ನುಡಿದಿದ್ದಾನೆ. ನಾವು ಪೂಜೆ ಮಾಡುವಾಗ ನಮಗೆ ಎಚ್ಚರ ಇರಬೇಕು, ತಿಳಿದು ಮಾಡಿದಷ್ಟು ನಾವು ಉತ್ತಮ. ಯಾಕೆ ಅಂತಂದರೆ ಯಾವ ದೇವತೆಗಳು ಭಗವಂತನಿಗೆ ಅರ್ಪಿಸದ ಹವಿಸ್ಸನ್ನು ನೇರವಾಗಿ ಸ್ವೀಕಾರ ಮಾಡೋದಿಲ್ಲ. ಅಂದರೆ ನಾವು ಯಾವುದೇ ಹವಿಸ್ಸನ್ನು ಮಾಡಲಿ, ಯಾವುದೇ ಹೋಮ ಹವನವನ್ನು ಮಾಡಲಿ, ಅದು ಮೊದಲು ಭಗವಂತನಿಗೆ ಸೇರುತ್ತೆ. ನಂತರ ಭಗವಂತ ಆ ದೇವತೆಗಳಿಗೆ ಕೊಡ್ತಾನೆ, ಹಾಗೂ ಆ ದೇವತೆಗಳ ಮೂಲಕ ನಮಗೆ ವರವನ್ನು ಕೊಡಿಸ್ತಾ ಹೋಗ್ತಾನೆ. ಇದು ಭಗವದ್ಗೀತೆಯಲ್ಲೂ ತುಂಬ ಸುಂದರವಾಗಿ ವಿವರಣೆಯನ್ನು ಕೊಡ್ತಾ ಬರ್ತಾರೆ. ಇನ್ನು ಭಗವಂತ ಮಹಾಭಾಗ್ಯ ಕೂಡ ಹೌದು. ಇಲ್ಲಿ ಭಾಗ್ಯ ಅಂದರೆ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು ಈ ಷಡ್ಗುಣಗಳಿಂದ ಪರಿಪೂರ್ಣವಾಗಿ ಜಗತ್ತನ್ನು ನಿಯಂತ್ರಿಸುತ್ತಿರುವ ಭಗವಂತನನ್ನು ನಾವಿಲ್ಲಿ ಮಹಾಭಾಗ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ವೇಗವಾನ್ ಅಂತ ತೆಗೆದುಕೊಂಡ್ರೆ ಭಗವಂತ ಎಷ್ಟು ವೇಗವಾಗಿದ್ದಾನಪ್ಪ ಅಂದರೆ ನಮ್ಮ ಮನಸ್ಸಿನ ವೇಗಕ್ಕೂ ಮಿಗಿಲಾಗಿರೋನು ಆತ. ಆತನನ್ನು ಹೊರ ಪ್ರಪಂಚದಲ್ಲಿ ಬೆನ್ನಟ್ಟೋದು ತುಂಬ ಅಸಾಧ್ಯ. ಇಂತಹ ಭಗವಂತನನ್ನು ನಾವು ನಮ್ಮ ಅಂತರಂಗದಲ್ಲೇ ಇರ್ತಾನೆ, ಅವನನ್ನು ಹುಡುಕಬೇಕು, ಆ ಕಾರ್ಯದಲ್ಲಿ ನಾವು ತೊಡಗಬೇಕು. ಆದ್ದರಿಂದ ಆತನನ್ನು ಹೊರ ಪ್ರಪಂಚದಲ್ಲಿ ಹುಡುಕದೆ ನಮ್ಮ ಅಂತರಂಗದಲ್ಲಿ ನಾವು ಹುಡುಕಬೇಕು. ಹಾಗಾಗಿ ಭಗವಂತನನ್ನು ವೇಗವಾನ್ ಅಂತ ಇಲ್ಲಿ ಕರೀತಾ ಹೋಗ್ತಾರೆ. ಇನ್ನು ಅಮಿತಾಶನಃ ಅಂತ ಅಂದರೆ ಅಮಿತ ಪ್ಲಸ್ ಆಶನ ಅಂದರೆ ತುಂಬ ತಿನ್ನುವವ ಅನ್ನೋ ಅರ್ಥ ಕೊಡುತ್ತೆ. ಅಂದರೆ ಭಗವಂತ ಎಲ್ಲವನ್ನ ತಿನ್ನುತ್ತಾನೆ ಅಂದರೆ ಏನನ್ನೆಲ್ಲ ತಿನ್ನೋದಿಲ್ಲ ಅಂತ ನಾವು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ. ನಾವು ಭಗವಂತನಿಗೆ ಅರ್ಪಿಸುವ ಹವಿಸ್ಸನ್ನು ಆತ ಸ್ವೀಕರಿಸುತ್ತಾನೆ, ಆದರೆ ಅದು ನಮಗೆ ತಿಳಿಯೋದಿಲ್ಲ ಅಷ್ಟೆ. ಇದಕ್ಕೆ ತುಂಬ ತಿನ್ನುವವನು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿಶ್ವರೂಪದಲ್ಲಿ ಇಡೀ ಜಗತ್ತನ್ನೇ ಕಬಳಿಸುವ ರೂಪವನ್ನು ಅರ್ಜುನ ನೋಡ್ತಾನೆ. ಅದನ್ನು ನಾವಿಲ್ಲಿ ಉದಾಹರಣೆಯಾಗಿ ತಗೋಬಹುದು. ಭಗವಂತ ಅಮಿತ ಪ್ಲಸ್ ಆಶಾ ಪ್ಲಸ್ ನ ಅಂದರೆ ಅಮಿತವಾದ ಆಸೆಯಲ್ಲಿ ಬದುಕುವ, ನಮ್ಮ ಆಸೆಗಳನ್ನು ಪೂರೈಸುವ ಹಾಗೂ ನಮಗೆ ಬಯಕೆಗಳೇ ಇಲ್ಲದಂತೆ ಮಾಡಿ ಮೋಕ್ಷವನ್ನು ಕರುಣಿಸುವ ಭಗವಂತನನ್ನು ಅಮಿತಾಶನ ಅಂತ ಇಲ್ಲಿ ಕರೀತಾ ಹೋಗ್ತಾರೆ. ಹಾಗಾಗಿ ನಮ್ಮೆಲ್ಲರ ಆಸೆಗಳನ್ನು ಭಗವಂತನೇ ನೆರವೇರಿಸಲಿ, ಹಾಗೂ ಅವನಿಗೆ ನಾವು ಸಂಪೂರ್ಣ ಶರಣಾಗೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು ಎಲ್ಲರಿಗೂ. ಹರಿ ಓಂ.